ಹಾಯ್ ಹಲೋ ನಮಸ್ತೆ. ಇವತ್ತು ಮತ್ತೆ 25 ಜಿ ಕೆ ಕ್ವಶನ್ಸ್ಗಳನ್ನು ನೋಡೋಣ. ಸೊ 25 ಇರಲ್ಲ, ಸ್ವಲ್ಪ ಕಡಿಮೆ ಇರ್ತವೆ, ಯಾಕಂದರೆ ಟೈಮ್ ಸಿಗುತ್ತೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಕಡಿಮೆ ಇದ್ದಾವೆ. ಎಕ್ಸ್ಪ್ಲನೇಷನ್ ಏನು ಚೆನ್ನಾಗೇ ಇರುತ್ತೆ. ಫುಲ್ ವಿಡಿಯೋ ನೋಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಸೊ ಪಿ ಸಿ ಕಾಲ್ಫರ್ಮ್ ಆಗಿದ್ದಾವೆ, ಸಿವಿಲ್ ಆ್ಯಂಡ್ DAR ಕಾಲ್ಫರ್ಮ್ ಆಗಿದ್ದಾವೆ. ಸೊ ಯಾವುದ್ರ ಕಡೆ ಗಮನ ಕೊಡದೆ ಚೆನ್ನಾಗಿ ಓದೋದ್ರ ಕಡೆ ಗಮನ ಕೊಡಿ. ಮತ್ತು ಯಾರ್ಯಾರು ಕೆಲವೊಬ್ರು ಕೇಳ್ತಾ ಇದ್ದೀರಾ ಫಿಸಿಕಲ್ ಹೇಗಿರುತ್ತೆ ಮತ್ತು ಮೆಡಿಕಲ್ ಹೇಗಿರುತ್ತೆ ಅಂತಂದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಫುಲ್ ವೀಡಿಯೋ ನೋಡಿ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ಸುಮ್ಮನೆ ಅರ್ಧಂಬರ್ಧ ವೀಡಿಯೋ ನೋಡೋದು, ಇಲ್ಲಾಂದರೆ ಅದರಲ್ಲಿ ವೀಡಿಯೋದಲ್ಲಿ ಬರೋದು ಕಮೆಂಟ್ ಹಾಕ್ಬಿಡೋದು, ಅದು ವೀಡಿಯೋನೇ ನೋಡೋಲ್ಲ. ಸೊ ಆ ಕಾರಣಕ್ಕಾಗಿ ಹೇಳ್ತಾಯಿದ್ದೀನಿ. ಸೊ ಇದು ನೋಡ್ಬೋಣ. ಈಗ ಲೈಸೋಸೋಮ್ ಇದರ ಕಾರ್ಯ ದೇಹಕ್ಕೆ ಅವಶ್ಯಕವಲ್ಲದ ಜೀವಕೋಶಗಳನ್ನು ಸಾಯಿಸುವುದು. ಲೈಸೋಸೋಮ್ ಅಲ್ಲ, ಲೈಸೋಜೈಮ್, ಅದಕ್ಕೆ ಹಾಕಿದ್ದೀನಿ ಇದನ್ನ. ಮತ್ತು ಆಹಾರ ಸಂಗ್ರಹಿಸುವುದು, ಆಹಾರದಲ್ಲಿ ಸೂಕ್ಷ್ಮ ಜೀವಿ ಅಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವುದು, ಆಹಾರವನ್ನು ಸಾಗಿಸುವುದು. ಓಕೆನಾ. ಲೈಸೋಜೈಮ್ ಕಾರ್ಯ ಏನಪ್ಪ ಅಂತಂದರೆ ಆಹಾರದಲ್ಲಿನ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವುದು ಲೈಸೋಜೈಮ್ನ ಕಾರ್ಯ. ಲೈಸೋಸೋಮ್ ಬೇರೆ, ಲೈಸೋಜೈಮ್ ಬೇರೆ. ಲೈಸೋಜೈಮ್ ಒಂದು ಕಿಣ್ವ ಇದು. ಓಕೆನಾ. ಇದು ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ, ಅನಾವಶ್ಯಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ತದೆ. ಇದು ಪ್ರಾಣಿಗಳಲ್ಲಿ ನಂಜು ನಿವಾರಕವಾಗಿ ಕೆಲಸ ಮಾಡುತ್ತದೆ, ನಂಜು ಬರದೇ ಇರುವಾಗಿ ಲೈಸೋಜೈಮ್. ಬಟ್ ಮನುಷ್ಯರಲ್ಲಿ ಇದೇನು ಬ್ಯಾಕ್ಟೀರಿಯಾ, ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವುದು ಇದರ ಮೇನ್ ಕಾರ್ಯ. ಮತ್ತು ಕಣ್ಣೀರು, ಲಾಲಾರಸ ಮತ್ತು ಮೂಗಿನ ಸ್ರಾವಗಳಲ್ಲಿ ಇತ್ಯಾದಿಗಳಲ್ಲಿ ಇದು ಕಂಡುಬರುತ್ತೆ. ಓಕೆನಾ. ಲೈಸೋಸೋಮ್ ಏನು ಮಾಡುತ್ತಪ್ಪ ಅಂತಂದರೆ ಇದು ಜೀವಕೋಶದ ಒಂದು ಅಂಗ, ಅಂದರೆ ಆರ್ಗನಲ್ ಅಂತ ಕರಿತೀವಿ. ಅದು ಒಂದು ಕಿಣ್ವ ಆದರೆ ಇದು ಒಂದು ಅಂಗಕ ಅಂತಂದು ಕರಿತೀವಿ. ಅಂಗ ಅಲ್ಲ, ಅಂಗಕ ಅಂದರೆ ಆರ್ಗನಲ್. ಅಂಗದೊಳಗಿನ ಸ್ವಲ್ಪ ಕೆಲಸ ಮಾಡುವ, ಅಂಗದೊಳಗೆ ಒಂದು ಕೆಲಸ ಮಾಡುವ ಕೋಶ ಇದೆ. ಓಕೆನಾ. ಇದ್ರ ಕೆಲಸ ಏನಪ್ಪ ಅಂತಂದರೆ ಹಳೆಯ ಅಥವಾ ಹಾನಿಗೊಳಗಾದ ಅಂಗಗಳು ಅಂದರೆ ಜೀವಕೋಶಗಳು ಏನಿರ್ತವೆ ನೋಡಿ, ಅವುಗಳನ್ನು ನಾಶ ಮಾಡಿಸುವುದು. ಅಂದರೆ ದೇಹಕ್ಕೆ ಅವಶ್ಯಕವಿಲ್ಲದ ಜೀವಕೋಶಗಳನ್ನು ಸಾಯಿಸುವುದು ಮತ್ತು ಅದರ ಜೊತೆ ಇದನ್ನು ಸುತ್ತೋಗ್ಬಿಡುತ್ತೆ. ಓಕೆನಾ. ಅದಕ್ಕಾಗಿ ಇದನ್ನು ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತಂದು ಕರಿತೀವಿ. ಓಕೆನಾ. ತನ್ನನ್ನು ತಾನೇ ಸಾಯಿಸ್ಕೊಡುತ್ತದೆ. ಪ್ರೋಟೀನ್ ಕಾರ್ಖಾನೆ ಅಂತಂದು ಯಾವುದನ್ನು ಕರಿತೀವಿ, ಮತ್ತು ಮೈಟೋಕಾಂಡ್ರಿಯಾ ಇದು ಶಕ್ತಿ ಉತ್ಪಾದನಾ ಕೇಂದ್ರ ಅಂತಂದು ಯಾವುದನ್ನು ಕರಿತೀವಿ, ಇವೆಲ್ಲ ಗೊತ್ತಿರಬೇಕು. ಕೆಳಗಿನ ಯಾವ ಬೀಚ್ ಲಕ್ಷದ್ವೀಪದಲ್ಲಿ ಇಲ್ಲ ಅಂತಂದು ಕೊಟ್ಟಿದ್ದಾರೆ. ಯಾವ ಬೀಚ್ ಲಕ್ಷದ್ವೀಪದಲ್ಲಿ ಇಲ್ಲ? ತುಂಡಿ ಬೀಚ್, ರಾಧಾನಗರ್ ಬೀಚ್, ಮಿನಿಕಾಯ್ ಬೀಚ್, ಕದಮತ್ ಬೀಚ್. ಇದರಲ್ಲಿ ಲಕ್ಷದ್ವೀಪದಲ್ಲಿ ಇರದೇ ಇರೋ ಬೀಚ್ ಯಾವುದಪ್ಪ ಅಂದರೆ ರಾಧಾನಗರ್ ಬೀಚ್ ಅಂತಂದು ಕರಿತೀವಿ. ಇದು ರಾಧಾನಗರ್ ಬೀಚಲ್ಲಿ ಇದೆಯಪ್ಪ ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇದೆ. ಓಕೆನಾ. ಭಾರತವು ಪ್ರಸ್ತುತ 18 ಬ್ಲೂ ಫ್ಲಾಗ್ ಪ್ರಮಾಣೀಕೃತ ಕಡಲ ತೀರಗಳನ್ನು ಹೊಂದಿದೆ. ಓಕೆನಾ. ಪಶ್ಚಿಮ ಕರಾವಳಿ ಗುಜರಾತ್, ಅಲ್ಲಿ ಶಿವರಾಜಪುರ ಬೀಚ್. ಪಶ್ಚಿಮ ಕರಾವಳಿ ಬಗ್ಗೆ ನೋಡೋಣ ಮೊದಲು. ಗುಜರಾತ್ನಲ್ಲಿ ಶಿವರಾಜಪುರ ಬೀಚ್ ಒಂದು. ಸೆಕೆಂಡಲ್ಲಿ ದಿಯು ಮತ್ತು ದಮನ್ ಅಂತ ಬರ್ತದೆ, ಅಲ್ಲಿ ಗೋಗ್ಲಾ ಬೀಚ್. ಮಹಾರಾಷ್ಟ್ರದಲ್ಲಿ 5 ಬೀಚ್ಗಳು ಪಡೆದಿದ್ದಾವೆ. ಶ್ರೀವರ್ಧನ್, ನಾಗಾವು ಮತ್ತು ಪರ್ನಾಕು, ಗುಹಾಗರ್ ಮತ್ತು ಲಾಡ್ಫೋರ್ ಬೀಚ್ ಅಂತಂದು ಕರಿತೀವಿ. ಇವೆಲ್ಲವೂ ಮಹಾರಾಷ್ಟ್ರದಲ್ಲಿ ಬ್ಲೂ ಫ್ಲಾಗ್ ಯೋಜನೆಗಳಿಂದ ಅಂದರೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿರುವ ಬೀಚ್ಗಳಿವು. ಮತ್ತು ಕರ್ನಾಟಕದಲ್ಲಿ ಕಾಸರಗೋಡು ಮತ್ತು ಪಡುಬಿದ್ರಿ ಬೀಚ್ ಅಂತ ಕರಿತೀವಿ. ಕಾಸರಗೋಡು ಅಂತಂದರೆ ನೀವು ಕೇರಳ ಓದ್ತಿರಲ್ಲ, ಕಾಸರಗೋಡು ಅದಲ್ಲ, ಇದು ಕಾಸರಗೋಡು ಬೀಚ್ ಅಂತಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಈ ಬೀಚ್. ಪಡುಬಿದ್ರಿ ಬೀಚ್ ಎಲ್ಲಿದೆ? ಉಡುಪಿಯಲ್ಲಿ. ಮತ್ತು ಕೇರಳದಲ್ಲಿ ಕಪ್ಪಾಡ ಮತ್ತು ಚಾಲ್ ಬೀಚ್ ಅಂತಂದು ಕರಿತೀವಿ. ಇವು 18 ಇವು ಪಶ್ಚಿಮ ಕರಾವಳಿಯಲ್ಲಿ. ಪೂರ್ವ ಕರಾವಳಿಗಳಲ್ಲಿ ಯಾವಂತಂದರೆ ತಮಿಳುನಾಡಲ್ಲಿ ಕೋಲಂ ಬೀಚ್, ಇದು ಚೆನ್ನೈನಲ್ಲಿ ಬರುತ್ತೆ. ಆಂಧ್ರದಲ್ಲಿ ಋಷಿಕೊಂಡ ಬೀಚ್, ವಿಶಾಖಪಟ್ಟಣಂನಲ್ಲಿ ಬರುತ್ತೆ. ಒಡಿಶಾದಲ್ಲಿ ಗೋಲ್ಡನ್ ಬೀಚ್ ಅಂತಂದು ಕರಿತೀವಿ. ಓಕೆನಾ. ಇದು ಪುರಿ, ಒಡಿಶಾದ ಪುರಿ ಬರುತ್ತಲ್ಲ ಅಲ್ಲಿದೆ. ಮತ್ತು ಪುದುಚೇರಿಯಲ್ಲಿ ಇಡನ್ ಮತ್ತು
ಇಡನ್ ಬೀಚ್ ಅಂತಂತಂದು ಕರಿತೀವಿ. ಮತ್ತು ಲಕ್ಷದ್ವೀಪದಲ್ಲಿ ಇಡನ್ ಬೀಚ್ ಅಂತ ಕರಿತೀವಿ. ಲಕ್ಷದ್ವೀಪ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಲಕ್ಷದ್ವೀಪದಲ್ಲಿ ಮಿನಿಕಾಯ್ ಮತ್ತು ತುಂಡಿ ಬೀಚ್ಗಳು ಅಂತಂದು ಕರಿತೀವಿ. ಮತ್ತು ಕದಮತ್ ಬೀಚ್ ಇವೆಲ್ಲ ಲಕ್ಷದ್ವೀಪದಲ್ಲಿ ಕಂಡುಬರ್ತವೆ. ಮಿನಿಕಾಯ್, ತುಂಡಿ ಮತ್ತು ಕದಮತ್ ಬೀಚ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ರಾಧಾನಗರ್ ಬೀಚ್. ಓಕೆನಾ. ಇದನ್ನು ಹ್ಯಾವ್ಲಾಕ್ ದ್ವೀಪ ಅಂತಂತ ಕರೀತಾರೆ. ಅಂದರೆ ಹ್ಯಾವ್ಲಾಕ್ ದ್ವೀಪದಲ್ಲಿ ರಾಧಾನಗರ್ ಬೀಚ್ ಕಂಡುಬರುತ್ತೆ. ನೆಕ್ಸ್ಟ್ ಸಿಕ್ಕಿಂ. ಇದು ಯಾವ ಯಾವ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ? ಓಕೆನಾ. ಇಂಥವೆಲ್ಲ ನೋಡ್ಕೋಬೇಕು ನೀವು. ಯಾಕಂದರೆ ಜಿಯೋಗ್ರಫಿ ಮ್ಯಾಪ್ ನೋಡ್ಕೇಸಿ ಎಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಮ್ಯಾಪ್ ಮೇಲೇ ಭಾಳ ಕ್ವಶನ್ಸ್ ಬರ್ತವೆ. ಓಕೆನಾ. ಪಶ್ಚಿಮ ಬಂಗಾಳ ಮತ್ತು ಮೇಘಾಲಯ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಅಷ್ಟೇ, ಮತ್ತು ಅಸ್ಸಾಂ ಅಷ್ಟೇ. ಈ ಯಾವ ಯಾವ ರಾಜ್ಯಗಳು ಒಂದಿಗೆ ಗಡಿ ಹಂಚಿಕೊಟ್ಟಿದೆ ಅಂತ ಕೇಳಿದ್ದಾರೆ ಸಿಕ್ಕಿಂ. ನೀವು ಪಾಸ್ ಮಾಡಿ ಗೆಸ್ ಮಾಡಬೇಕು ಇವನ್ನೆಲ್ಲ. ಪಶ್ಚಿಮ ಬಂಗಾಳದೊಂದಿಗೆ ಮಾತ್ರ ಗಡಿ ಹಂಚಿಕೊಂಡಿದೆ. ಓಕೆನಾ. ಉತ್ತರ ಪ್ರದೇಶ 8 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಅಂದರೆ 8+1 ಅಂತ ಕರಿತೀವಿ. ಓಕೆನಾ. 8 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಅಸ್ಸಾಂ ಮತ್ತು ಛತ್ತೀಸ್ಗಢ ಏನಿದೆ ನೋಡಿ 7 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದ್ದಾವೆ ಇವು. ಕರ್ನಾಟಕ ಏನೈತೆ ನೋಡಿ, ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಭಾರತದಲ್ಲಿ ಕೇವಲ 1 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯಗಳು ಯಾವಪ್ಪ ಅಂದರೆ, ಒಂದು ಸಿಕ್ಕಿಮು, ಇನ್ನೊಂದು ಮೇಘಾಲಯ. ಸಿಕ್ಕಿಂ ಪಶ್ಚಿಮ ಬಂಗಾಳದ ಜೊತೆ ಗಡಿ ಹಂಚಿಕೊಂಡ್ರೆ ಮೇಘಾಲಯ ಅಸ್ಸಾಂ ಜೊತೆ ಗಡಿ ಹಂಚಿಕೊಂಡಿದೆ. ಹೆಚ್ಚು ದೇಶಗಳೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯಗಳು ಯಾವಪ್ಪ ಅಂತಂದರೆ ಸಿಕ್ಕಿಂ. ಯಾಕಪ್ಪ ಅಂದರೆ ಇದು 3 ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಒಂದು ಭೂತಾನ್, ಚೀನಾ ಮತ್ತು ನೇಪಾಳ ಅಂತಂದು ಕರಿತೀವಿ. ನೆಕ್ಸ್ಟ್ 3 ಕಡೆ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ. 3 ಕಡೆ ಅಂದರೆ ಬಾಂಗ್ಲಾದೇಶದಿಂದ 3 ಕಡೆ ಸುತ್ತುವರೆದ ರಾಜ್ಯ ಯಾವುದಂತಂದು ಕೇಳ್ತಾರೆ. ಅದು ತ್ರಿಪುರ. ಓಕೆನಾ. ಬಾಂಗ್ಲಾದೇಶದಿಂದ 3 ಕಡೆಯಿಂದ ಸುತ್ತುವರೆದ ದೇಶ ಯಾವುದಪ್ಪ ಅಂತಂದರೆ ಭಾರತ. ಓಕೆನಾ. ಅರ್ಥ ಆಯಿತು ಅಂತಂದು ಅನ್ಕೋತೀನಿ. ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಈತನ ಅಂಗರಕ್ಷಕ ಯಾರು ಅಂತಂದು ಹೇಳ್ಬೇಕು. ಯಾರಪ್ಪ? ಕುವರಲಕ್ಷ್ಮ, ಸಿದ್ದಪ್ಪಯ್ಯ, ಚೋಕಿಮಯ್ಯ, ಬಾಗಿಪ್ಪಯ್ಯ. ವಿಷ್ಣುವರ್ಧನ ಈತನ ಅಂಗರಕ್ಷಕ ಯಾರು ಅಂತಂದು ಹೇಳ್ಬೇಕು. ಯಾರಪ್ಪ ಅಂದರೆ ಚೋಕಿಮಯ್ಯ ಅಂತಂದು ಕರಿತೀವಿ. ಈತನ ಹೆಸರು ಯಾರಪ್ಪ? ವಿಷ್ಣುವರ್ಧನ ಮೂಲ ಹೆಸರು ಯಾವುದಂತಂದರೆ ಬಿಟ್ಟಿದೇವ ಅಥವಾ ಬಿಟ್ಟಿಗ ಅಂತಂದು ಕರಿತೀವಿ. ಈತನ ಆಳ್ವಿಕೆ 1108ರಿಂದ 1152 ಮಧ್ಯೆ ಇದೆ. ರಾಜಧಾನಿ ಹಳೇಬೀಡು ಅಥವಾ ದ್ವಾರ ಸಮುದ್ರ. ಅಂದರೆ ಮೊದಲು ಬೇಲೂರು ಆಗಿತ್ತು. ನಂತರ ಈತ ದ್ವಾರ ಸಮುದ್ರವನ್ನು ತನ್ನ ರಾಜಧಾನಿಯಾಗಿ ಆಳ್ವಿಕೆ ಮಾಡಿಕೊಂಡು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಈತ ಒಂದು ವೈಷ್ಣವ ಧರ್ಮನ ಸ್ವೀಕರಿಸ್ತಾನೆ. ಯಾರಪ್ಪ ಅಂತಂದರೆ ರಾಮಾನುಜಾಚಾರ್ಯರಿಂದ ಈತ ಸ್ವೀಕರಿಸ್ತಾನೆ. ಈತ ಯಾರಪ್ಪ ಅಂದರೆ ಚೋಳರ ರಾಜ ಕುಲೋತ್ತುಂಗ ಚೋಳ ಏನಿದೆ ನೋಡಿ, ಆತನಿಂದ ರಾಮಾನುಜಾಚಾರ್ಯರು ಅಂದರೆ ಒಂದು ಸ್ವಲ್ಪ ಹಿಂಸೆ ಕೊಡ್ತಾನೆ ರಾಮಾನುಜಾಚಾರ್ಯರಿಗೆ. ಆತ ವೈಷ್ಣವ ಧರ್ಮದವರಾಗಿರೋದ್ರಿಂದ ಅವ್ರಿಗೆ ಕಿರುಕುಳ ಕೊಡುವುದರಿಂದ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರ್ತಾರೆ. ಆಗ ಕರ್ನಾಟಕದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ಇರ್ತಾನೆ ನೋಡಿ, ರಾಮಾನುಜಾಚಾರ್ಯರಿಗೆ ಏನು ಮಾಡ್ತಾನೆ, ಆಸ್ಥಾನದಲ್ಲಿ ಇರೋಕ್ಕೆ ಬಿಡ್ತಾನೆ. ಸೊ ಅಲ್ಲಿ ಮಂಡ್ಯದಲ್ಲಿ ಯಾವುದು ಮೇಲುಕೋಟೆ ಚೆಲುವನಾರಾಯಣ ದೇವಸ್ಥಾನ ಏನಿದೆ ನೋಡಿ, ರಾಮಾನುಜಾಚಾರ್ಯರಿಂದ ಆತ ನಿರ್ಮಿಸ್ತಾನೆ. ಮತ್ತು ರಾಮಾನುಜಾಚಾರ್ಯರಿಂದ ವೈಷ್ಣವ ಧರ್ಮನ ಸ್ವೀಕರಿಸ್ತಾನೆ. ಓಕೆನಾ. ಇದನ್ನು ಕ್ವಶನ್ ಆಗಿದೆ. ಯಾವುದು ಚೋಳರಿಂದ ಚೋಳರ ರಾಜ ಕುಲೋತ್ತುಂಗ ಚೋಳನಿಂದ ಚೋಳರ ಯಾವ ರಾಜನಿಂದ ರಾಮಾನುಜಾಚಾರ್ಯರು ಕರ್ನಾಟಕ ಅಥವಾ ಹೊಯ್ಸಳಕ್ಕೆ ಬಂದರು ಅಂತಂದು ಕೇಳಿದ್ದಾರೆ. ಸೊ 1ನೇ ಕುಲೋತ್ತುಂಗ ಚೋಳ. ಈತ ವಿಷ್ಣುವರ್ಧನ ಬಿರುದುಗಳು ಯಾವಪ್ಪ ಅಂತಂದರೆ ತಲಕಾಡುಗೊಂಡ, ಉಚ್ಚಂಗಿಗೊಂಡ, ನೊಡಂಬವಾಡಿಗೊಂಡ, ಕಂಚಿಗೊಂಡ. ಶಾಸನಗಳಲ್ಲಿ ಈತನನ್ನು ಚಾಲುಕ್ಯಮಣಿ, ಮಂಡಲಿಕ ಚೂಡಾಮಣಿ ಅಂತಂತಾನೆ ಕರೆದಿದ್ದಾರೆ. ಓಕೆನಾ. ಇವೆಲ್ಲವೂ ವಿಷ್ಣುವರ್ಧನ ಬಿರುದುಗಳು. ಮತ್ತು 2ನೇ ಬಳ್ಳಾಳನ ಅಂಗರಕ್ಷಕ ಯಾರಪ್ಪ ಅಂತಂದರೆ ಕುವರಲಕ್ಷ್ಮ. ಈತ 2ನೇ ಬಳ್ಳಾಳ ಏನಿದೆ ನೋಡಿ, ಮೊದಲ ಸ್ವತಂತ್ರ ದೊರೆ, ಹೊಯ್ಸಳರ ಮೊದಲ ಸ್ವತಂತ್ರ ದೊರೆ ಅಂತಂದು ಕರಿತೀವಿ. ಯಾಕಪ್ಪ ಅಂತಂದರೆ ಹೊಯ್ಸಳರಲ್ಲಿ ಮೊದಲಿನಿಂದ ವಿಷ್ಣುವರ್ಧನನ ತನಕನೂ ಏನಪ್ಪ ಸಾಮಂತರಾಗಿ ಇವರು
ಆಳ್ವಿಕೆ ಮಾಡ್ತಾರೆ. ಯಾರ ಸಾಮಂತರಪ್ಪ ಅಂದರೆ ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿ, ಅಂದರೆ ಅವರ ಆಳ್ವಿಕೆ ಸ್ವತಂತ್ರವಾಗಿರುವುದಿಲ್ಲ ಇವರು ಹೊಯ್ಸಳರದು. ಯಾವಾಗ ಎರಡನೇ ಬಲ್ಲಾಳ ಬರ್ತಾನೆ ನೋಡಿ, ಅವಾಗಿನಿಂದ ಸ್ವತಂತ್ರ ರಾಜ್ಯ, ಮೊದಲ ಸ್ವತಂತ್ರ ರಾಜ್ಯ ಅಂತಂದು ಕರಿತೀವಿ. ಈತನ ಅಂಗರಕ್ಷಕ ಕುವರಲಕ್ಷ್ಮ, ಅಂಗರಕ್ಷಕರನ್ನು ಗರುಡರು ಅಂತ ತಂದು ಕರಿತಿದ್ರು. ಇವ್ರು ಏನಪ್ಪ ಅಂತಂದ್ರೆ ಇವರ ರಾಜ ಏನಾದರೂ ಅಂದರೆ ಯಾರ ಅಂಗರಕ್ಷಕ ಇರ್ತಾನೆ ನೋಡಿ, ಎಕ್ಸಾಂಪಲ್ ಎರಡನೇ ಬಲ್ಲಾಳ, ಆತನ ಅಂಗರಕ್ಷಕರು ಕುವರಲಕ್ಷ್ಮ ನೋಡಿ, ಎರಡನೇ ಬಲ್ಲಾಳ ಯುದ್ಧದಲ್ಲಿ ಏನಾದರೂ ಮಡಿದ ಅಥವಾ ಸತ್ತು ಹೋದ ಅಂತಂದರೆ ಆತನ ಜೊತೆಗೆ ಕುವರಲಕ್ಷ್ಮನ ಮರಣ ಹೊಂದಿದ್ನ, ಅಂದರೆ ಸ್ವತಃವಾಗಿ ತಾವೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಇವರ ಪತ್ನಿಯರನ್ನು ಏನಂತಪ್ಪ ಕರಿತಿದ್ರು ಅಂತಂದರೆ ಲೆಂಕಿ ಅಂತಂದು ಕರಿತಾ ಇದ್ರು. ಓಕೆನಾ. ನೆಕ್ಸ್ಟ್ ದಾನ ಚಿಂತಾಮಣಿ ಅತ್ತಿಮಬ್ಬೆ ಇವರ ಪತಿ ಯಾರು? ದಾನ ಚಿಂತಾಮಣಿ ಅತ್ತಿಮಬ್ಬೆ ಇದಾರಲ್ಲ ಇವರ ಪತಿ. ವಿನಯರಾಜ, ನಾಗದೇವ, ಮಲ್ಲಪ್ಪಯ್ಯ, ಅನ್ನಿಗದೇವ ಅಂತಂದು ಕರಿತೀವಿ. ಇದರಲ್ಲಿ ಯಾರಪ್ಪ ಅಂತಂದರೆ ನಾಗದೇವ ಏನಿದ್ದಾರೆ ನೋಡಿ, ಇವರು ದಾನ ಚಿಂತಾಮಣಿ ಅತ್ತಿಮಬ್ಬೆಯವರ ಪತಿಯಾಗಿರ್ತಾರೆ. ಇವರು ಅತ್ತಿಮಬ್ಬೆ ಯಾರಪ್ಪ ಅಂತಂದರೆ ಚಾಲುಕ್ಯ, ಅಂದರೆ ಕಲ್ಯಾಣ ಚಾಲುಕ್ಯರ ಎರಡನೇ ತೈಲಪ ಮತ್ತು ಆತನ ಮಗ ಸತ್ಯಾಶ್ರಯ ಇರುವ ಬೆಣಗನ ಕಾಲದಲ್ಲಿ ಇರ್ತಾರೆ. ಓಕೆನಾ. ಅತ್ತಿಮಬ್ಬೆಯು 1007ರಲ್ಲಿ ಲಕ್ಕುಂಡಿಯಲ್ಲಿ ಒಂದು ಜೈನ ಬಸದಿಯನ್ನು ಸ್ಥಾಪಿಸ್ತಾರೆ. ಈ ದೇವಾಲಯದ ನಿರ್ವಹಣೆಗೆ ಅಗತ್ಯವಾದ ದಾನ ದತ್ತಿಗಳನ್ನು ಅವರೇ ಸ್ವತಃವಾಗಿ ನೀಡ್ತಾರೆ. ಸೊ ಆ ಕಾರಣಕ್ಕಾಗಿ ಇವ್ರಿಗೆ ದಾನ ಚಿಂತಾಮಣಿ ಅಂತ ತಂದು ಕರೀತಾರೆ. ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಓಲೆಗರಿಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡ್ತಾಳೆ ಈಕೆ. ಓಕೆನಾ. ಕಲ್ಯಾಣ ಚಾಲುಕ್ಯರ ಕಾಲದ ವಿದ್ವಾಂಸರನ್ನ ನೋಡ್ಕೊಂಬರೋಣ, ಒಬ್ಬೊಬ್ಬರನ್ನಾಗಿ ಸ್ವಲ್ಪ ಅವ್ರದ್ದು ಬರೆದಿರೋ ಕೃತಿಗಳು ಅವನ್ನೆಲ್ಲ ನೋಡ್ಕೊಂಬರೋಣ. ರನ್ನನ ಸಾಹಸ ಭೀಮೋಜಯ ಅಥವಾ ಗದಾ ಯುದ್ಧ ಅಂತಂದು ಕರಿತೀವಿ. ಅಜಿತನಾಥ ಪುರಾಣ ಏನಿದೆ ನೋಡಿ, ಈತ ರನ್ನನೇ ಬರೆದಿರ್ತಾನೆ. ರನ್ನನ ಏನಂತ ಕರೀತಾರೆ? ಕವಿ ಚಕ್ರವರ್ತಿ ಅಂತಲೂ ಕರೀತಾರೆ. ಮತ್ತು ಜನ್ನನ ಕೂಡ ಕವಿ ಚಕ್ರವರ್ತಿ ಅಂತಲೇ ಕರೀತಾರೆ. ಮತ್ತು ಪರಶುರಾಮ, ಈತ ಪರಶುರಾಮ ಏನೈತಿ ಏನಪ್ಪ ಅಂದರೆ ಸಾಹಸ ಭೀಮ ವಿಜಯ, ಅಜಿತನಾಥ ಪುರಾಣ ಮತ್ತು ಪರಶುರಾಮ ಚರಿತೆ ಅಂತಂದು ರನ್ನನೇ ಬರೀತಾನೆ ಇವನು. ಮತ್ತು ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ. ಓಕೆನಾ. ನೆಕ್ಸ್ಟ್ ಇದು ಮೂಲತಃ ಕಾಶ್ಮೀರದವನು ಇವನು. ಯಾರಪ್ಪ? ಬಿಲ್ಲಣ ಯಾರಪ್ಪ ಅಂತಂದ್ರೆ ಮೂಲತಃ ಕಾಶ್ಮೀರದವರು. ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಅಂತಂದು ಕರಿತೀವಿ. ಇದು ಹಿಂದೂ ಕಾನೂನು ಗ್ರಂಥ ಅಂತ ಕರಿತೀವಿ. ಓಕೆನಾ. ಹಿಂದೂ ಕಾನೂನು ಗ್ರಂಥ ಅಂತ ಕರಿತೀವಿ. 3ನೇ ಸೋಮೇಶ್ವರನ ಮಾನಸೋಲ್ಲಾಸ. ಇದರಲ್ಲಿ ಕ್ವಶನ್ ಆಗಿದೆ, ಮಾನಸೋಲ್ಲಾಸ ಕೃತಿ ಬರೆದವರು ಯಾರಪ್ಪ ಅಂತಂದರೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ. 1ನೇ ಸೋಮೇಶ್ವರ, 2ನೇ ಸೋಮೇಶ್ವರ, ಒಟ್ಟು 4 ಸೋಮೇಶ್ವರರು ಬರ್ತಾರೆ ಇವರು. ಅದಕ್ಕಾಗಿ 3ನೇ ಸೋಮೇಶ್ವರ ಮಾನಸೋಲ್ಲಾಸ ಕೃತಿ ಬರೀತಾನೆ. ಮತ್ತು ವಿಕ್ರಮಾಂಕ ಬುದ್ಧಿಯಮ ಅಂತಂದು ಕರಿತೀವಿ. ಇದು ಮಾನಸೋಲ್ಲಾಸ ಕೃತಿನೇ ವಿಕ್ರಮಾಂತ್ಯ ಬುದ್ಧಿಯಮ ಅಂತಂತನೂ ಕರೀತಾರೆ. ಮತ್ತು ಶ್ರೀಧರಾಚಾರ್ಯರ ಜಾತಕ ಚಿಲಕ, ಚಂದ್ರಪ್ರಭು ಮತ್ತು ಚರಿತ ಕೀರ್ತಿವರ್ಮ ಅಂತಂದು ಚಂದ್ರಪ್ರಭು ಅಂತ ಕರಿತೀವಿ. ಚರಿತ ಕೀರ್ತಿವರ್ಮ ಏನಿದೆ ನೋಡಿ, ಗೋವೈದ್ಯ ಅಂತಂದು ಕೃತಿ ಬರೀತಾನೆ. ಇದು ಕನ್ನಡದ ಮೊದಲ ಪಶುವೈದ್ಯ ಕೃತಿ ಅಂತಂದು ಕರಿತೀವಿ. ದುರ್ಗಸಿಂಹನ ಪಂಚತಂತ್ರ, ಇದು ಕೂಡ ಕ್ವಶನ್ ಆಗಿದೆ. ಇವರೆಲ್ಲರೂ ಎಲ್ಲಿದ್ದಾರಪ್ಪ ಅಂದರೆ ಕಲ್ಯಾಣ ಚಾಲುಕ್ಯರ ವಿದ್ವಾಂಸರು. ಇವರೆಲ್ಲ ಕಲ್ಯಾಣ ಚಾಲುಕ್ಯರ ಕಾಲದವರು ಇವರು. ಭಾರತದ ಚುನಾವಣಾ ಆಯೋಗದ ಅಧಿಕಾರಾವಧಿ ಅಂದರೆ ಅಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರದಲ್ಲ, ಅವರ ಅಧಿಕಾರಾವಧಿ ಏನಪ್ಪ ಅಂತಂದು ಹೇಳ್ಬೇಕು. 5 ವರ್ಷ 65 ವಯಸ್ಸು, ಅಂದರೆ 5 ವರ್ಷ ಅವಧಿ ಅಥವಾ 65 ವಯಸ್ಸು, ಇವೆರಡರಲ್ಲಿ ಒಂದಾದರೆ ಅವರ ಅಧಿಕಾರಾವಧಿ ಮುಗಿದೋಗುತ್ತೆ. ಈ ರೀತಿ 6 ವರ್ಷ ಅಥವಾ 62 ವಯಸ್ಸು, 5 ವರ್ಷ ಅಥವಾ 62 ವಯಸ್ಸು, 6 ವರ್ಷ ಅಥವಾ 65 ವಯಸ್ಸು. ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಏನಪ್ಪ ಅಂದರೆ 6 ವರ್ಷ ಅಥವಾ 65 ವಯಸ್ಸವರೆಗೆ ಅವರು ಅಧಿಕಾರದಲ್ಲಿ ಇರ್ತಾರೆ. ಭಾರತೀಯ ಸಂವಿಧಾನದ 324ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ವಿಧಿ ಇದೆ. ಪ್ರಸ್ತುತ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಮತ್ತು ಅಂದರೆ ಪ್ರಸ್ತುತ ಆಯೋಗವು 1 ಮುಖ್ಯ ಚುನಾವಣಾ ಆಯುಕ್ತ ಮತ್ತು 2 ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತೆ. ಇದು ಸ್ಥಾಪನೆ ಆಗಿದ್ದು 25 ಜನವರಿ 1950ರಲ್ಲಿ ಸ್ಥಾಪನೆ ಆಗುತ್ತಿದೆ. ಅದಕ್ಕಾಗಿ ಜನವರಿ 25ನ ರಾಷ್ಟ್ರೀಯ ಮತದಾರರ ದಿನ ಅಂತಂದು ಕರಿತೀವಿ. ಪ್ರಸ್ತುತ ಭಾರತದ ಮೊದಲ ಮುಖ್ಯ ಚುನಾವಣಾಧಿಕಾರಿ ಯಾರಿರುತ್ತಪ್ಪ ಅಂದರೆ ಸುಕುಮಾರ್ ಸೇನ್ ಅವರೇ ಆಗಿದ್ದರು. ಪ್ರಸ್ತುತ ಯಾರಿದ್ದಾರಪ್ಪ ಅಂದರೆ ಜ್ಞಾನೇಶ್ ಕುಮಾರ್ ಖಾರ ಅಂತಂದು ಕರಿತೀವಿ. ಇವರು ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಇವ್ರ ಜೊತೆಗೆ
ಇಬ್ಬರು ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಸುಖಬೀರ್ ಸಿಂಗ್ ಸಂಧು ಅಂತಂದು ಒಬ್ಬರು ಮತ್ತು ವಿವೇಕ್ ಜೋಶಿ ಅಂತಂದು ಇನ್ನೊಬ್ಬರು ಇದ್ದಾರೆ. ಒಟ್ಟು 3 ಇರ್ತಾರೆ, 1+2 ಇರ್ತಾರೆ. ಪ್ರಧಾನಮಂತ್ರಿಗಳು ಅಂದರೆ ಇವರ ಆಯ್ಕೆ ವಿಧಾನ ಹೇಗಿರುತ್ತಪ್ಪ ಅಂತಂದರೆ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕರು ಇವರು ಸದಸ್ಯರು. ಲೋಕಸಭೆ ವಿರೋಧ ಪಕ್ಷ ನಾಯಕರು ಮತ್ತು ಸಮಿತಿಯ ಸದಸ್ಯರಾಗಿರ್ತಾರೆ. ಕೇಂದ್ರ ಸಂಪುಟ ಸಚಿವರು ಏನಿರ್ತಾರೆ ನೋಡಿ ಅವರು, ಮತ್ತು ಪ್ರಧಾನಮಂತ್ರಿಗಳಿಂದ ನಾಮನಿರ್ದೇಶನಗೊಳ್ಳುವ ಒಬ್ಬರು ಕೇಂದ್ರ ಸಚಿವರು ಸಮಿತಿಯ ಸದಸ್ಯರಾಗಿರ್ತಾರೆ. ಇವರು ಯಾರ್ಯಾರಪ್ಪ ಅಂದರೆ ಒಬ್ಬರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿಗಳಿಂದ ನಾಮನಿರ್ದೇಶನಗೊಳ್ಳುವ ಒಬ್ಬರು ಕೇಂದ್ರ ಸಚಿವರು. ಇವರು ಮತ್ತು ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರ ಶಿಫಾರಸಿನ ಮೇರೆಗೆ ಯಾರು ರಾಷ್ಟ್ರಪತಿಯವರು ಇವ್ರನ್ನ ನೇಮಿಸ್ತಾರೆ. ಯಂಗ್ ಬಂಗಾಳ ಚಳವಳಿಯ ಸ್ಥಾಪಕರು ಅಂತಂದು ಯಾರನ್ನ ಕರೀತಾರೆ? ಅನಿ ಬೆಸೆಂಟ್, ಹೆನ್ರಿ ಡಿರೋಜಿಯೋ, ಸತ್ಯೇಂದ್ರನಾಥ್ ಟ್ಯಾಗೋರ್, ಅಭಿನವ್ ಘೋಷ್. ಯಂಗ್ ಬಂಗಾಳ ಚಳವಳಿ ಸ್ಥಾಪಕರು ಅಥವಾ ಅದರ ನಾಯಕರು ಅಂತಂದು ಯಾರನ್ನ ಕರಿತಪ್ಪ ಅಂತಂದರೆ ಹೆನ್ರಿ ಡಿರೋಜಿಯೋ ಅಂತಂದು ಕರಿತೀವಿ. ಯಂಗ್ ಬಂಗಾಳ ಚಳವಳಿ ಎಂಬುದು 19ನೇ ಶತಮಾನದಲ್ಲಿ ಪ್ರಾರಂಭವಾದ 1820ರಿಂದ 1830ರ ದಶಕದಲ್ಲಿ ಕೋಲ್ಕತ್ತಾದಲ್ಲಿ ಹಿಂದೂ ಕಾಲೇಜಿನಲ್ಲಿ ಹುಟ್ಟಿಕೊಂಡಿದೆ. ಅಂದರೆ ಹೆಂಗಾದರೂ ಕ್ವಶನ್ ಕೇಳ್ಬೋದು, ಇದು ಎಲ್ಲಿ ಹುಟ್ಕೊಂತಪ್ಪ ಅಂದರೆ ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಹುಟ್ಟಿಕೊಂಡ ಪ್ರಮುಖ ಬೌದ್ಧಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳವಳಿ ಅಂತಂದು ಕರಿತೀವಿ. ಇಂಗ್ಲೀಷ್ ಶಿಕ್ಷಕರಾದ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ಇದನ್ನು ಪ್ರಾರಂಭ ಮಾಡ್ತಾರೆ. ಇವರ ಅನುಯಾಯಿಗಳು ಮತ್ತು ವಿದ್ಯಾರ್ಥಿಗಳನ್ನು ಡೆರೋಜಿಯನ್ಸ್ ಅಂತಂದು ಕರೀತಾರೆ. ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ವೈಚಾರಿಕತೆ ಮತ್ತು ಮುಕ್ತ ಚಿಂತನೆ ಮತ್ತು ಸಾಮಾಜಿಕ ಪಿಡುಗುಗಳ ವಿರೋಧ, ಮಹಿಳಾ ಹಕ್ಕುಗಳು ಮತ್ತು ಶಿಕ್ಷಣ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಇದರ ಮುಖ್ಯ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಧರ್ಮಸಭಾ ಅಂತ ತಂದು 1830ರಲ್ಲಿ ರಾಧಾಕಾಂತ್ ದೇವರವರು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತು ಥಿಯೋಸಾಫಿಕಲ್ ಸೊಸೈಟಿ ಇದು ಸ್ಥಾಪನೆ ಆಗಿದ್ದು 1870ರಲ್ಲಿ ಅಮೇರಿಕಾದಲ್ಲಿ, ನಂತರ 1879ರಲ್ಲಿ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಮುಖ್ಯವಾಗಿ ನಡೆಸ್ಕೊಂಡು ಹೋಗೋದು ಭಾರತದಲ್ಲಿ ಯಾರಪ್ಪ ಅಂದರೆ ಅನಿ ಬೆಸೆಂಟ್ ಅವರು. ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ವ್ಯಾಪ್ತಿ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ವ್ಯಾಪ್ತಿ ಓಕೆನಾ? ಕೆನಡಾ, ಆಸ್ಟ್ರೇಲಿಯಾ 1935ರ ಕಾಯ್ದೆ, ಜರ್ಮನಿ ದೇಶದಿಂದ. ಯಾವ ದೇಶದಿಂದ ಇದನ್ನು ದೇಶ ಅಥವಾ ಅದರ ಕಾಯ್ದೆ ಯಾವುದರಿಂದ ಎರವಲು ಪಡೆಯಲಾಗಿದೆ? ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ವ್ಯಾಪ್ತಿಯನ್ನು ಕೆನಡಾ ದೇಶದಿಂದ ಎರವಲು ಪಡೆಯಲಾಗಿದೆ ಇದನ್ನು ಓಕೆನಾ? ಇದೇನಪ್ಪ ಅಂದರೆ 141ನೇ ವಿಧಿ ಹೇಳುತ್ತಿದೆ ಓಕೆನಾ? ಕೆನಡಾ ದೇಶದಿಂದ ಇದನ್ನು ಎರವಲು ಪಡೆಯಲಾಗಿದೆ. ಕೆನಡಾ ದೇಶದಿಂದ ಯಾವ್ಯಾವ ಎರವಲು ಪಡೆದ ಅಂತಂದರೆ ಒಕ್ಕೂಟ ವ್ಯವಸ್ಥೆಯ ಮಾದರಿ ವ್ಯವಸ್ಥೆಯನ್ನು ಕೆನಡಾ ದೇಶದಿಂದ, ಶೇಷಾಧಿಕಾರಿಗಳನ್ನು ಕೇಂದ್ರ ಸರ್ಕಾರಕ್ಕೆ ವಹಿಸುವುದು ಇದನ್ನು ಕೂಡ ಕೆನಡಾ ದೇಶದಿಂದ, ಕೇಂದ್ರದಿಂದ ರಾಜ್ಯಪಾಲರ ನೇಮಕಾತಿ ಇದನ್ನು ಕೂಡ ಕೆನಡಾ ದೇಶದಿಂದ, ಸುಪ್ರೀಂ ಕೋರ್ಟ್ ಸಲಹಾ ಅಧಿಕಾರ ವ್ಯಾಪ್ತಿ ಇವೆಲ್ಲವನ್ನು ಕೆನಡಾ ದೇಶದಿಂದ ಪಡಿತೀವಿ. ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿ ಮತ್ತು ಸಂಸತ್ತಿನ 2 ಸದನಗಳ ಜಂಟಿ ಸಭೆ ಅಂತಂದು ಕರಿತೀವಿ. ಇವೆರಡನ್ನು ಆಸ್ಟ್ರೇಲಿಯಾ ದೇಶದಿಂದ. ಐರ್ಲೆಂಡ್ ದೇಶದಿಂದ ನಿಮ್ಗೆ ಗೊತ್ತು, ರಾಜ್ಯನಿರ್ದೇಶಕ ತತ್ವಗಳು ಮತ್ತು ರಾಜ್ಯಸಭೆಗೆ ಸದಸ್ಯರ ನಾಮನಿರ್ದೇಶನ ಮತ್ತು ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ ಅಂದರೆ ರಾಷ್ಟ್ರಪತಿಯ ಚುನಾವಣಾ ವಿಧಾನವನ್ನು ಐರ್ಲೆಂಡ್ ದೇಶದಿಂದ ಪಡೆದಿದೆ. ನೆಕ್ಸ್ಟ್, ಲೋಕಸಭೆಗೆ ಆಯ್ಕೆಯಾದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಅಂತಂದು ಹೇಳ್ಬೇಕು. ಲೋಕಸಭೆಗೆ ಆಯ್ಕೆ ಆಗಿರ್ತಾರಲ್ಲ ಸದಸ್ಯರು, ಅವರಿಗೆ ಹೊಸದಾಗಿ ಅಂದರೆ ಮೊಟ್ಟ ಮೊದಲಾಗಿ ಲೋಕಸಭೆ ರಚನೆ ಆಗುತ್ತಲ್ಲ ಆವಾಗ ಅವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರಪ್ಪ? ಹಿಂದಿನ ಲೋಕಸಭೆಯ ಸ್ಪೀಕರು, ಪ್ರೊಟೆಮ್ ಸ್ಪೀಕರ್, ಪ್ರಧಾನಮಂತ್ರಿ, ಲೋಕಸಭೆಯ ಸದಸ್ಯರಿಂದ ಆಯ್ಕೆಯಾದ ಸದಸ್ಯರಲ್ಲಿ ಒಬ್ಬರು. ಅಂದರೆ ಲೋಕಸಭೆಯಲ್ಲಿ ಒಬ್ಬರ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಅವರೇ ಆಯ್ಕೆ ಮಾಡಿ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಯಾರಪ್ಪ ಅಂತಂದರೆ ಪ್ರೊಟೆಮ್ ಸ್ಪೀಕರ್ ಅಂತಂದು ಕರಿತೀವಿ. ಪ್ರೊಟೆಮ್ ಸ್ಪೀಕರ್ ಅಂತಂದು ಯಾರಪ್ಪ ಅಂತಂತಂದರೆ ಇಲ್ಲಿದೆ ನೋಡಿ ಹೇಳ್ತೀನಿ. ನೇಮಕಾತಿ: ಹೊಸ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆ ಮುಗಿದ ತಕ್ಷಣ ರಾಷ್ಟ್ರಪತಿಗಳು, ರಾಜ್ಯದಲ್ಲಾದರೆ ರಾಜ್ಯಪಾಲರು ಪ್ರೊಟೆಮ್ ಸ್ಪೀಕರನ್ನು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸಾಮಾನ್ಯವಾಗಿ ಸದನದ ಅತ್ಯಂತ ಹಿರಿಯ ಸದಸ್ಯರನ್ನು ಅನುಭವದ ಆಧಾರದ ಮೇಲೆ ಈ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತೆ ಓಕೆನಾ? ಸದನ ಅಂದರೆ ಈಗ ಆಯ್ಕೆ ಆಗಿರ್ತಾರಲ್ಲ ಯಾರು ಚುನಾವಣೆಯಲ್ಲಿ, ಅದರಲ್ಲೇ ಒಬ್ಬರ ಹಿರಿಯ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ.
ಸಂವಿಧಾನದ ವಿಧಿ 99ರ ಅಡಿ ಹೊಸದಾಗಿ ಆಯ್ಕೆಯಾದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಯಾರು? ಪ್ರೊಟೆಮ್ ಸ್ಪೀಕರ್. ಓಕೆನಾ. ಹೊಸ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರ್ ಆಯ್ಕೆಗೆ ಮತದಾನ ನಡೆಸ್ತಾರೆ. ಇವರು ಪ್ರಮಾಣ ವಚನ ಅಷ್ಟೇ ಅಲ್ಲ, ಹೊಸ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರ್ನ ಆಯ್ಕೆ ಮಾಡಬೇಕಲ್ಲ ಸದಸ್ಯರಲ್ಲಿ ಒಬ್ಬರನ್ನ, ಅವರಿಗೆ ಅವರಲ್ಲೇ ಮತದಾನ ನಡೆಸ್ತಾರೆ. ಮತ್ತು ಸ್ಪೀಕರ್ ಆಯ್ಕೆಯಾಗುವ ತನಕ ಸದನದ ಅಧ್ಯಕ್ಷತೆಯನ್ನು ಅಂದ್ರೆ ಒಂದು ವೇಳೆ ತಕ್ಷಣಕ್ಕೆ ಸ್ಪೀಕರ್ ಏನಾದರೂ ಆಯ್ಕೆ ಆಗಿಲ್ಲಪ್ಪ ಅಂತಂದರೆ ಅಲ್ಲಿ ತನಕ ಸದನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಪ್ರೊಟೆಮ್ ಸ್ಪೀಕರ್ ಅವರೇ ವಹಿಸ್ತಾರೆ. ಮತ್ತು 93ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಯ್ಕೆಗೆ ಇದು ಅವಕಾಶ ನೀಡುತ್ತೆ. ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್. 94ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಸ್ಥಾನ ತೆರವು ಮಾಡುವುದು ಅಥವಾ ರಾಜೀನಾಮೆ ನೀಡುವುದು ಮತ್ತು ಪದಚ್ಯುತಿ ನೀಡುವುದು. ಒಂದು ವೇಳೆ ಏನಾದರೂ ಸ್ಪೀಕರ್ ಏನಾದರೂ ರಾಜೀನಾಮೆ ನೀಡಬೇಕಂತಂದರೆ ಅವ್ರು ಯಾರು ರಾಜೀನಾಮೆ ನೀಡ್ತಾರೆ ಅಂತಂದರೆ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಕೊಡ್ತಾರೆ. ಒಂದು ವೇಳೆ ಡೆಪ್ಯೂಟಿ ಸ್ಪೀಕರ್ ಏನಾದರೂ ರಾಜೀನಾಮೆ ನೀಡಬೇಕಂತಂದರೆ ಅವರು ಸ್ಪೀಕರ್ ಅವರಿಗೆ ಕೊಡ್ತಾರೆ. ಓಕೆನಾ. ಈ ರೀತಿಯಾಗಿ ರಾಜೀನಾಮೆ ನೀಡುತ್ತೆ. ಇವರು ಲೋಕಸಭೆ ಸ್ಪೀಕರ್ ಯಾಕೆ ಡೆಪ್ಯೂಟಿ ಸ್ಪೀಕರಿಗೆ ಕೊಡ್ತಾರೆ ಅಂದರೆ ಲೋಕಸಭೆ ಸ್ಪೀಕರ್ ಏನಾದರೂ ರಾಜೀನಾಮೆ ನೀಡಿದ್ದಾರೆ ಅಂದರೆ ಆ ಸ್ಥಾನದಲ್ಲಿ ನೆಕ್ಸ್ಟ್ ಯಾರು ಇರ್ತಾರೆ? ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಆ ಕಾರಣಕ್ಕಾಗಿ ತಕ್ಷಣಕ್ಕೆ ಅವರೇ ಲೋಕಸಭೆ ಸ್ಪೀಕರ್ ಆಗುವ ಕಾರಣಕ್ಕೆ ಅವರಿಗೆ ನೀಡ್ತಾರೆ. ಬಟ್ ರಾಜ್ಯಸಭೆಯ ಸ್ಪೀಕರ್ ಅಥವಾ ಸಭಾಪತಿ ಅಂತಂದು ಯಾರಾಗಿರ್ತಾರೆ ಅಂದರೆ ಭಾರತದ ಉಪರಾಷ್ಟ್ರಪತಿ ಏನಿದ್ದಾರೆ ನೋಡಿ ಅವರು ರಾಜ್ಯಸಭೆಯ ಸ್ಪೀಕರ್ ಅಥವಾ ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇದು ಮಾತ್ರ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಯಾವುದು? ಲೋಕಸಭೆಯ ಚುನಾವಣೆ ನಡೆದ ನಂತರ ಲೋಕಸಭೆಯ ಸದಸ್ಯರಿಗೆ ಯಾರಪ್ಪ ಪ್ರಮಾಣ ವಚನ ಬೋಧಿಸ್ತಾರೆ ಅಂತಂದರೆ ಪ್ರೊಟೆಮ್ ಸ್ಪೀಕರ್ ಅಂತಂದು ಹೇಳಬೇಕು. ಸಂವಿಧಾನದ ಯಾವ ವಿಧಿ ಗೋ ಹತ್ಯೆ ನಿಷೇಧದ ಬಗ್ಗೆ ಹೇಳುತ್ತೆ? ವಿಧಿ 47A, ವಿಧಿ 48A, ವಿಧಿ 47, ವಿಧಿ 48. ಇದರಲ್ಲಿ ಯಾವುದು ಹೇಳುತ್ತಪ್ಪ ಅಂದರೆ 48ನೇ ವಿಧಿ ಏನು ಹೇಳುತ್ತೆ ನೋಡಿ, ಇದು ಗೋಹತ್ಯೆ ನಿಷೇಧದ ಬಗ್ಗೆ ಹೇಳುತ್ತೆ. ಭಾರತ ಸಂವಿಧಾನ 48ನೇ ವಿಧಿಯು ರಾಜ್ಯಗಳಿಗೆ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಹಸುಗಳು, ಕರುಗಳು ಮತ್ತು ಇತರ ಹೈನು ಮತ್ತು ಎತ್ತು ದನಗಳ ಹತ್ಯೆಯನ್ನು ನಿಷೇಧಿಸಲು ಕ್ರಮವನ್ನು ಕೈಗೊಳ್ಳುತ್ತದೆ. ಇದು ಕರ್ನಾಟಕದಲ್ಲಿ 2021 ಫೆಬ್ರವರಿ 25ರಿಂದ ಕಾಯ್ದೆ ಜಾರಿಗೆ ಬಂದಿದೆ. ಯಾವುದು? ಗೋಹತ್ಯೆ ನಿಷೇಧ ಅಂತಂದು ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ 2020ರ ಅಡಿಯಲ್ಲಿ 2021 ಫೆಬ್ರವರಿ 25ರಿಂದ ಈ ಕಾಯ್ದೆ ಜಾರಿಗೆ ಬಂದಿದೆ. ಇದರ ಶಿಕ್ಷೆ ಏನಪ್ಪ ಅಂತಂದರೆ ಕಾನೂನು ಉಲ್ಲಂಘಿಸಿ ಏನಾದರೂ ಗೋಹತ್ಯೆ ಮಾಡಿದರೆ 3 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಮತ್ತು 50,000ರಿಂದ 5 ಲಕ್ಷದವರೆಗೆ ದಂಡ ಇದೆ. ಮತ್ತು 48A ವಿಧಿ ಏನು ಹೇಳುತ್ತಪ್ಪ ಅಂದರೆ ದೇಶದ ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಹಾಗೂ ಅರಣ್ಯ ಹಾಗೂ ವನ್ಯಜೀವಿಗಳನ್ನು ರಕ್ಷಿಸುವುದು ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದನ್ನು 48A ಹೇಳುತ್ತೆ. 49 ಏನು ಹೇಳುತ್ತಪ್ಪ ಅಂತಂದರೆ ಸ್ಮಾರಕಗಳು, ಐತಿಹಾಸಿಕ ಸ್ಥಳಗಳು ಮತ್ತು ಕಲಾತ್ಮಕ ವಸ್ತುಗಳ ಸಂರಕ್ಷಣೆ ಬಗ್ಗೆ ಹೇಳುತ್ತದೆ. ಇವೆಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರ್ತವೆ. ಇವು ರಾಟ್ಲೆ ಜಲವಿದ್ಯುತ್ ಯೋಜನೆ ಇದು ಯಾವ ನದಿಗೆ ಇದೆ? ರಾವಿ ನದಿ, ಸಿಂಧೂ ನದಿ, ಚೀನಾಬ್ ನದಿ, ಸಟ್ಲೇಜ್ ನದಿ. ರಾಟ್ಲೆ ಜಲವಿದ್ಯುತ್ ಯೋಜನೆ ಇರೋದು ಯಾವ ನದಿಗಪ್ಪ? ಇದು ಚೀನಾಬ್ ನದಿಗೆ ಇದೆ. ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆಯು ಜೀಲಂ ನದಿಯ ಉಪನದಿಯಾದ ಕಿಶನ್ ಗಂಗಾ ನದಿಯ ಇದನ್ನು ನೀಲಂ ನದಿ ಅಂತಲೂ ಕರಿತೀವಿ. ಯಾವುದನ್ನು? ಕಿಶನ್ ಗಂಗಾ ನದಿಯನ್ನು ನೀಲಂ ನದಿ ಅಂತಂದು ಕರಿತೀವಿ. ಜಮ್ಮು ಮತ್ತು ಕಾಶ್ಮೀರದ ಬಂಡೀಪೋರ ಜಿಲ್ಲೆ ಹಾಗೂ ಉರಿ ವಿದ್ಯುತ್ ಯೋಜನೆ ಜೀಲಂ ನದಿಗೆ ಇದೆ. ಓಕೆನಾ. ನೆಕ್ಸ್ಟ್, ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಚೀನಾಬ್ ನದಿಗೆ ಅಡ್ಡಲಾಗಿ ದುಲ್ಹಸ್ತಿ ಹಾಗೂ ರಾಟ್ಲೆ ಹಾಗೂ ಬಗ್ಲಿಹಾರ್ ಜಲವಿದ್ಯುತ್ ಯೋಜನೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವುದಕ್ಕೆ? ಚೀನಾಬ್ ನದಿಗೆ. ಎಲ್ಲಿ? ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಮತ್ತು ನಾಥ್ಪಾ ಚಕ್ರಿ ಜಲವಿದ್ಯುತ್ ಯೋಜನೆ ಯಾವುದು ನದಿಗೆ ಇದೆ ಅಂದರೆ ಸಟ್ಲೇಜ್ ನದಿಗೆ ಇದೆ. ಪಾಂಗ್ ಅಣೆಕಟ್ಟು ಲಾರ್ಜಿ ಜಲವಿದ್ಯುತ್ ಯೋಜನೆ ಮತ್ತು ಬಿಯಾಸ್ ನದಿಗೆ ಹಿಮಾಚಲ ಪ್ರದೇಶದಲ್ಲಿ ಇದೆ. ಓಕೆನಾ. ಪಾಂಗ್ ಅಣೆಕಟ್ಟು ಮತ್ತು ಲಾರ್ಜಿ ಜಲವಿದ್ಯುತ್ ಯೋಜನೆ ಇವೆರಡು ಎಲ್ಲಿದ್ದಾವೆ ಅಂತಂದರೆ ಬಿಯಾಸ್ ನದಿಗೆ ಇದ್ದಾವೆ. ಎಲ್ಲಿದ್ದಾವೆ? ಹಿಮಾಚಲ ಪ್ರದೇಶದಲ್ಲಿ ಇದ್ದಾವೆ. ಹಾಗೂ ಸಿಂಧೂ ನದಿ ಉಪನದಿಗಳೇನಿದೆ ಪ್ರಸ್ತುತ
ಯಾವುದು ಕರೆಂಟ್ ಅಫೇರ್ಸ್ನಲ್ಲಿ ಇದ್ದಾವೆ. ಯಾಕಪ್ಪ ಅಂತಂದರೆ ಸಿಂಧೂ ನದಿಯ ನೀರನ್ನು ಪಾಕಿಸ್ತಾನ ನಮಗೆ ಕೊಡ್ತಾ ಇಲ್ಲ, ತಡಿತಾ ಇದ್ದಾರೆ ಅಂತ ತಂದು ವಿಶ್ವಸಂಸ್ಥೆಗೆ ಪತ್ರ ಬರೆದಿದೆ. ಆ ಕಾರಣಕ್ಕಾಗಿ ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಂಬಿಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಿಂಧೂ ನದಿಯ ನೀರು ಇದಾವಲ್ಲ, ಯಾವ ನದಿಗಳು, ಪೂರ್ವದ ನದಿಗಳು ಯಾರಿಗೆ, ಪಶ್ಚಿಮದ ನದಿಗಳು ಭಾರತಕ್ಕೆ ಅಂತಂದು ಡಿವೈಡ್ ಮಾಡಿದ್ದಾರೆ. ಪೂರ್ವದ ನದಿಗಳು ಪಾಕಿಸ್ತಾನಕ್ಕೆ, ಪಶ್ಚಿಮದ ನದಿಗಳು ಭಾರತಕ್ಕೆ. ಪೂರ್ವದ ನದಿಗಳು ಯಾವ್ಯಾವಪ್ಪ ಅಂತಂದರೆ ಸಿಂಧು, ಜೀಲಂ, ಚಿನಾಬ್ ಅಂತಂದು ಕರಿತೀವಿ. ರಾವಿ, ಬಿಯಾಸ್, ಸಟ್ಲೇಜ್ ಏನಿದೆ ನೋಡಿ ಅವು ಭಾರತಕ್ಕೆ. ಸಿಂಧು, ಜೀಲಂ, ಚಿನಾಬ್ ಏನಿದೆ ನೋಡಿ ಅವು ಪಾಕಿಸ್ತಾನಕ್ಕೆ. ಬಟ್ ಸಿಂಧು, ಜೀಲಂ, ಚಿನಾಬ್ ನದಿಯಲ್ಲಿ ನಾವು ಜಲವಿದ್ಯುತ್ ಯೋಜನೆಗಳನ್ನು ಸ್ಥಾಪನೆ ಮಾಡ್ಬೋದು, ಆದರೆ ಆ ನೀರನ್ನ ಬಳಸ್ಕೋಬಾರ್ದು ಅಂತಂದು ಇದೆ ಅಷ್ಟೇ. ಬಟ್ ಅದನ್ನು ಮೊನ್ನೆ ಏನು ನಡೀತಿದ್ದು ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಆ ನದಿ ನೀರು ಒಪ್ಪಂದನ ನಾವು ಮುರಿದಿದ್ವಿ. ಓಕೆನಾ. ನೆಕ್ಸ್ಟ್ ಈ ಪ್ರೆಸೆಂಟ್ ಸುದ್ದಿಯಲ್ಲಿರೋ ಜನ್ ಜಿ ಅಥವಾ ಜಿ ಅಲ್ಲ, ಇದು ಆ್ಯಕ್ಚುಲಿ ಜನ್ ಜಡ್ ಅಂದರೆ ಯಾರಂತ ತಂದು ಹೇಳ್ಬೇಕು. ಜಿ ಅಂತಂತಲೇ ಕರಿತೀವಿ ಇದನ್ನು. ಇದು ಜಿ ಅಲ್ಲ ಇದು. ಓಕೆನಾ. ಇದು 2012ರಿಂದ 2024 ಮಧ್ಯೆ ಹುಟ್ಟಿದವ್ರನ್ನ ಕರಿತೀರ, ಅಥವಾ 2025ರಿಂದ 2030 ಮಧ್ಯೆ ಹುಟ್ಟುವವರು, 1997ರಿಂದ 2012 ಮಧ್ಯೆ ಹುಟ್ಟಿದವರು, 1981ರಿಂದ 1996 ಮಧ್ಯೆ ಹುಟ್ಟಿದವರು. ಇವುಗಳಲ್ಲಿ ಜನ್ ಅಂತಂದು ಯಾರನ್ನ ಕರೀತಾರಪ್ಪ? 1997ರಿಂದ 2012 ಮಧ್ಯೆ ಹುಟ್ಟಿದವ್ರನ್ನ ಯಾರನ್ನ ಏನಂತ ಕರಿತೀವಿ? ಜನ್ ಅಂತಂದು ಕರಿತೀವಿ. ಓಕೆನಾ. 1997ರಿಂದ 2012 ಮಧ್ಯೆ. ಇದನ್ನ ಯಾಕೆ ಹಾಕಿದ್ನಪ್ಪ ಅಂದ್ರೆ ಈ ಪ್ರೆಸೆಂಟ್ ಬರಬಹುದು. ಓಕೆನಾ. ಯಾಕಂದರೆ ಸುದ್ದಿಯಲ್ಲಿ ಇದೆ. ಇವ್ರನ್ನ ಡಿಜಿಟಲ್ ನೇಟಿವ್ಸ್ ಅಥವಾ ಡಿಜಿಟಲ್ ಯುಗದ ಮಕ್ಕಳು ಅಂತಂದು ಕರಿತೀವಿ. ಅಂದರೆ ಮೊಬೈಲ್ ಫೋನ್ಗಳನ್ನು ಬಳಕೆ ಮಾಡುವ, ಅಂದರೆ ಹುಟ್ಟಿನಿಂದಲೇ ಮೊಬೈಲ್ ಫೋನ್ಗಳನ್ನು, ಕಂಪ್ಯೂಟರ್, ಲ್ಯಾಪ್ಟಾಪ್ಗಳನ್ನು ಹಿಡ್ಕೊಂಡು ಬೆಳೆದವರು ಅಂತಂದು ಕರೀತಾರೆ. ಸೊ ಆ ಕಾರಣಕ್ಕಾಗಿ ಜನ್ ಅಂತಂದು ಕರೀತಾರೆ. ಇವ್ರನ್ನ ಮತ್ತು ಜೂಮರ್ಸ್ ಅಂತಲೂ ಕರೀತಾರೆ. ಜೂಮರ್ಸ್. ಓಕೆನಾ. ಬೇಬಿ ಬೂಮರ್ಸ್ ಅಂತಂದು ಯಾರನ್ನ ಕರಿತಾರೆ ಅಂದರೆ 1946ರಿಂದ 1964 ಮಧ್ಯೆ ಇರ್ತಾರಲ್ಲ ಅವ್ರನ್ನ ಬೇಬಿ ಬೂಮರ್ಸ್ ಅಂತಂದು ಕರಿತಾರೆ. ಯಾಕಪ್ಪ ಅಂದರೆ 2ನೇ ಮಹಾಯುದ್ಧದ ನಂತರ ಪೀಳಿಗೆ ಅಂತಂದು ಕರಿತೀವಿ. ಇದು ಯಾಕೆ ಬೇಬಿ ಬೂಮರ್ಸ್ ಅಂತಂದರೆ ಕಠಿಣ ಪರಿಶ್ರಮ ಮತ್ತು ಸಂಪ್ರದಾಯಗಳಿಗೆ ಹೆಚ್ಚು ಒತ್ತು ನೀಡಿದವರು. ಈ ರೀತಿ ನಾನು ಸ್ವಲ್ಪ ಹೈಲೈಟ್ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಕೇಳ್ಬೋದು, ಕಠಿಣ ಪರಿಶ್ರಮ ಮತ್ತು ಸಂಪ್ರದಾಯಗಳಿಗೆ ಹೆಚ್ಚು ನೀಡಿದವರು ಯಾರು ಅಂತ ತಂದು ಕೇಳ್ಬೋದು. ಬೇಬಿ ಬೂಮರ್ಸ್, ಜನ್ರೇಷನ್ ಎಕ್ಸ್, ಮಿಲೇನಿಯಲ್ಸ್, ಜನ್ರೇಷನ್ ಜೆಡ್. ಇದರಲ್ಲಿ ಯಾವುದಪ್ಪ ಅಂತಂದರೆ ಬೇಬಿ ಬೂಮರ್ಸ್. ನಿಮ್ಗಾಗಲಿ ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡಿದ್ರಲ್ಲ, ಅವನ್ನ ಸ್ವಲ್ಪ ನೋಡ್ಕೊಂಬಿಡಿ. ಮತ್ತು ಜನ್ರೇಷನ್ ಎಕ್ಸ್ ಅಂತ ಕರಿತೀವಿ. ಇವರು 1965ರಿಂದ 1980 ಮಧ್ಯೆ ಇರೋದು. ಇವರು ಅನಲಾಗ್ ಅಂದರೆ ಕಂಪ್ಯೂಟರ್ನಲ್ಲಿ ಅನಲಾಗ್ ಯುಗ ಅಂತಂದು ಬರುತ್ತೆ. ಓಕೆನಾ. ಅನಲಾಗ್ ಯುಗದಿಂದ ಡಿಜಿಟಲ್ ಯುಗಕ್ಕೆ ಪರಿವರ್ತನೆಯಾದ ಕಾಲದಲ್ಲಿ ಬೆಳೆದವರು ಇವರು ಸ್ವಾವಲಂಬಿಗಳು ಮತ್ತು ಹೊಂದಾಣಿಕೆ ಸ್ವಭಾವದವರು, ಹೊಂದಿಕೊಂಡು ಹೋಗುವವರು ಮತ್ತು ಸ್ವಾವಲಂಬಿಗಳಂತಂದು ಕರಿತೀವಿ. ಜನ್ರೇಷನ್ ಎಕ್ಸ್. ಮಿಲೇನಿಯಲ್ಸ್ ಅಥವಾ ಜನ್ರೇಷನ್ ವೈ ಅಂತಂದ್ರೆ ಯಾರಪ್ಪ ಅಂದರೆ 1981ರಿಂದ 1996 ಮಧ್ಯೆ ಯಾರಿರ್ತಾರೆ ನೋಡಿ. ಅಂದರೆ ಈಗ ಪ್ರೆಸೆಂಟ್ 1997ರಿಂದ 2012 ಮಧ್ಯೆ ಹಿಂದಿನವ್ರನ್ನ ಮಿಲೇನಿಯಲ್ಸ್ ಅಥವಾ ಜನ್ರೇಷನ್ ವೈ ಅಂತಂದು ಕರಿತೀವಿ. ಇವರು ತಂತ್ರಜ್ಞಾನದ ಆರಂಭಿಕ ದಿನಗಳನ್ನು ಅನುಭವಿಸಿದವರು. ಇವನ್ನ ನೋಡ್ಕೊಂಬಿಡಿ ನೀವು. ಭಾರತದಲ್ಲಿ ಅತಿ ಹೆಚ್ಚು ಫಲವತ್ತಾದ ಪ್ರದೇಶ ಯಾವುದು? ಹಿಮಾಲಯ, ಸೆಂಟ್ರಲ್ ಹೈಲ್ಯಾಂಡ್, ಇಂಡೋ ಗ್ಯಾಂಜೆಟಿಕ್ ಬಯಲು ಮತ್ತು ಪೆನಿನ್ಸುಲರ್ ಪ್ಲೇಟ್, ದ್ವೀಪ ಕಲ್ಪ ಪ್ರಸ್ಥಭೂಮಿ ಅಂತಂದು ಕರಿತೀವಿ. ಯಾವುದಪ್ಪ ಅಂದರೆ ಇಂಡೋ ಗ್ಯಾಂಜೆಟಿಕ್ ಬಯಲು ಪ್ರದೇಶ ಅಂತಂದು ಕರಿತೀವಿ. ಯಾಕಪ್ಪ ಅಂತಂದರೆ ಇಂಡೋ ಗ್ಯಾಂಜೆಟಿಕ್ ಬಯಲು ಪ್ರದೇಶ, ಈ ಪ್ರದೇಶವು ಹಿಮಾಲಯದಿಂದ ಹರಿದು ಬರುವ, ಅಂದರೆ ಹಿಮಾಲಯದಿಂದ ಹರಿದು ಬರುವ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು ಹೊತ್ತು ತರುವ ಫಲವತ್ತಾದ ವಂಡಲ್ ಅಥವಾ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣ ಆಗೈತಿದೆ. ಯಾವುದಪ್ಪ ಅಂತಂದ್ರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಯ ಬಯಲು ಪ್ರದೇಶಗಳೇನಿದೆ ನೋಡಿ ಉತ್ತರ ಭಾರತದಲ್ಲಿ ಅಂತಂದು ನೀವು ತಿಳ್ಕೊಂಬಿಡ್ಬೇಕು. ಅದು ಫಲವತ್ತಾದ ಪ್ರದೇಶ ಹೊಂದಿದೆ. ಪೆನಿನ್ಸುಲರ್ ಪ್ಲೇಟ್ ಅಂದರೆ ಈ ಪ್ರೆಸೆಂಟ್ ಏನಿದೆ ನೋಡಿ ನಮ್ಮ ದಕ್ಷಿಣ ಭಾರತ ಏನಿದೆ ನೋಡಿ ಅದನ್ನು ಕರಿತೀವಿ. ಇದು ಪ್ರಾಚೀನ ಶಿಲೆಗಳಿಂದ ಕೂಡಿದ್ದು. ಇಲ್ಲಿ ಕಪ್ಪು ಮತ್ತು ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಇದು ಶಿಲೆಗಳಿಂದ ಕೂಡಿದೆ. ಮೆಕ್ಕಲು ಮಣ್ಣು ಅತಿ ಹೆಚ್ಚು 43% ಇದು ಮೆಕ್ಕಲು ಮಣ್ಣು ಹೊಂದಿದೆ. ಎಲ್ಲಿ
ಅತಿ ಹೆಚ್ಚಾಗಿ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ನದಿಗಳ ಅಳಿವೆ ಪ್ರದೇಶದಲ್ಲಿ ಕಂಡುಬರುತ್ತದೆ. 43% ಇರೋದನ್ನು ಇದನ್ನು ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಅಂದರೆ ಅಲ್ಯೂವಿಯಲ್ ಮಣ್ಣು, ಬಂಗಾರ, ಖಾದರ್, ತೆರಾಯಿ ಮತ್ತು ಕಂಕರ್ ಮಣ್ಣು ಇದರ ಹೆಸರುಗಳು ಮತ್ತು ಇದರಲ್ಲಿ ವಿಧಗಳು ಅಂತ ಬರ್ತವೆ. ಬಂಗಾರ, ಖಾದರ್, ತೆರಾಯಿ, ಕಂಕರ್ ಅಂತಂದು ಇದಾವಲ್ಲ, ಇವು ಹಳೆಯ ಮೆಕ್ಕಲು ಮಣ್ಣು, ಹೊಸ ಮೆಕ್ಕಲು ಮಣ್ಣು ಈ ರೀತಿಯಾಗಲಿ ಡಿವೈಡ್ ಆಗಿದೆ. ಪ್ರೆಸೆಂಟ್ ಅತಿ ಫಲವತ್ತಾದ ಮಣ್ಣು ಯಾವುದಂತಂದರೆ ಮೆಕ್ಕಲು ಮಣ್ಣಲ್ಲಿ ಖಾದರ್ ಮಣ್ಣು. ಇದರಲ್ಲಿ ಬಂಗಾರ ಮಣ್ಣು ಏನಿದೆ ನೋಡಿ, ಇದು ಅತ್ಯಂತ ಹಿಂದಿನ ಮಣ್ಣು, ಹಳೆಯ ಕಾಲದ ಮಣ್ಣು ಅಂತಂದು ಕರಿತೀವಿ. ಕಂಕರ ಮಣ್ಣು ಏನಿದೆ ನೋಡಿ, ಇದು ಉಸುಗು ರೀತಿ ಇರುವ ಮಣ್ಣು ಇದೆ. ಓಕೆನಾ. ಕಪ್ಪು ಮಣ್ಣು ಇದು ಭಾರತದಲ್ಲಿ 15 to 16% ಇದೆ ಅಂತಂದು ಕರಿತೀವಿ. 15 to 16%. ಇದು ಎರೆಮಣ್ಣು, ರೇಗು ಮಣ್ಣು ಮತ್ತು ಮಳೆಗಾಲದಲ್ಲಿ ಉಬ್ಬಿ ಬೇಸಿಗೆಗಾಲದಲ್ಲಿ ಬಿರುಕು ಬಿಡುವ ಮಣ್ಣು ಅಂತಂದು ಕರಿತೀವಿ. ಹ್ಯೂಮಸ್ ಮಣ್ಣು ಅಂತಲೂ ಕರಿತೀವಿ. ಹತ್ತಿ ಮಣ್ಣು ಅಂತಂತಲೂ ಕರಿತೀವಿ. ಚರ್ನೋಜಿಮ್ ಮಣ್ಣು ಅಂತಂತಲೂ ಕರಿತೀವಿ. ಇದು ಬಸಾಲ್ಟ್ ಶಿಲೆಗಳಿಂದ ನಿರ್ಮಾಣ ಆಗಿದೆ. ಯಾವುದು? ಕಪ್ಪು ಮಣ್ಣು. ಕೆಂಪು ಮಣ್ಣು 18%, ಅಂದರೆ ಭಾರತದಲ್ಲಿ ಸೆಕೆಂಡ್ 18% ಇದೆ. ಇದು ಕಬ್ಬಿಣ ಅಂಶ ಹೊಂದಿರುವ ಮಣ್ಣು ಅಂತಲೂ ಕರಿತೀವಿ. ಗ್ರಾನೈಟ್ ಶಿಲೆಯಿಂದ ನಿರ್ಮಾಣ ಆಗಿದೆ. ಈ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಏನಿದೆ ನೋಡಿ, ಪ್ರೆಸೆಂಟ್ ಏನೋ ಕಪ್ಪು ಮಣ್ಣು ಅತಿ ಹೆಚ್ಚು ಆಗ್ತಾಯಿದೆ ಅಂತಂದು ಹೇಳ್ತಾ ಇದ್ದಾರೆ. ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಇಲ್ತಮಷ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳು ಎಷ್ಟು ಸರಿ, ಅಂದರೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆ ಮಾಡಿದವನು ಇಲ್ತಮಷ್. ಮೊದಲ ಬಾರಿಗೆ ಇವನ ಮೇಲೆ ಚೆಂಗಿಸ್ ಖಾನ್ ದಾಳಿ ಮಾಡಿದ. ಮೂರನೇ ತರೈನ್ ಯುದ್ಧ ಇವನ ಕಾಲದಲ್ಲಿ ನಡೆಯುತ್ತೆ. ನೆಕ್ಸ್ಟ್, ಈತ ಪಠಾಣ್ ಮನೆತನಕ್ಕೆ ಸೇರಿದನು. 1 ಸರಿಯಾಗಿದೆ, 2 ಸರಿಯಾಗಿದೆ, 3 ಸರಿಯಾಗಿದೆ, 4 ಸರಿಯಾಗಿದೆ. ಇದರಲ್ಲಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಒಂದು ಹೇಳಿಕೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಹೇಳ್ತೀನಿ. ಈತ ರಾಜಧಾನಿಯನ್ನು ಲಾಹೋರಿಂದ ದೆಹಲಿಗೆ ಸ್ಥಳಾಂತರ ಮಾಡ್ತಾನೆ, ಇದು ಕರೆಕ್ಟ್. ಇದನ್ನು ದೆಹಲಿಯನ್ನು 2ನೇ ಬಾಗ್ದಾದ್ ಅಂತಲೇ ಕರೀತಾರೆ. ಓಕೆನಾ, ಒಂದು ಕರೆಕ್ಟ್. ಇನ್ನೊಂದು ತರೈನ್ ಯುದ್ಧ ಸಾಮಾನ್ಯ ಶಕ 1215ರಲ್ಲಿ 3ನೇ ತರೈನ್ ಯುದ್ಧ ಇದನ್ನ ಕಾಲದಲ್ಲಿ ನಡೆಯುತ್ತೆ. ಇಲ್ತಮಷ್ ಮತ್ತು ತಾಜುದ್ದೀನ್ ಎಲ್ದೋಜ್ನ ನಡುವೆ ನಡೆಯುತ್ತೆ. ತಾಜುದ್ದೀನ್ ಎಲ್ದೋಜ್ ಹೀನಾಯವಾಗಿ ಸೋಲ್ತಾನೆ. ಮೊದಲ ಮತ್ತು 2ನೇ ತರೈನ್ ಯುದ್ಧ ಯಾರ ನಡುವೆ ನಡೀತವೆ? ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಮತ್ತು ನಡೆದವೆ. ಮತ್ತು ಟರ್ಕಿಶ್ 3ನೇ ದಿನಪ್ಪ ಅಂದರೆ ಟರ್ಕಿಶ್ ಅಥವಾ ತುರ್ಕ್ ಮೂಲದ ಇಲ್ಬರಿ ಪಂಗಡಕ್ಕೆ ಸೇರಿದವನು. ಇವನು ಪಠಾಣ್ ಮನೆತನಕ್ಕೆ ಸೇರಿದವನಲ್ಲ. ಇವನು ಟರ್ಕಿಶ್ ಅಥವಾ ತುರ್ಕ್ ಮೂಲದ ತುರ್ಕ್ ಪಂಗಡಕ್ಕೆ ಅಂತ ಕರಿಬೋದು. ಟರ್ಕಿಶ್ ಮೂಲದ ಇಲ್ಬರಿ ಬುಡಕಟ್ಟಿಗೆ ಸೇರಿದವನು ಇವನು. ಮತ್ತು ಮ್ಯಾಮಲಕ್ ಮನೆತನ ಅಂತಲೇ ಕರಿತೀವಿ. ಮ್ಯಾಮಲಕ್ ಮನೆತನಕ್ಕೆ ಸೇರಿದವನು ಇವನು. ಮೊದಲ 4 ಮನೆತನಗಳು ಏನಿದೆ ನೋಡಿ, ಅವು ಯಾವಪ್ಪ ಅಂತಂದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ ಮತ್ತು ಸೈಯದ್ ಸಂತತಿ. ಇವು ಏನಿದೆ ನೋಡಿ, ಇವೆಲ್ಲ 4 ಮನೆತನಗಳು ತುರ್ಕ್ ಪಂಗಡಕ್ಕೆ ಸೇರಿದವೆ. ಕೊನೆಯದಾಗಿರುವ ಲೋಧಿ ಮನೆತನ ಏನಿದೆ ನೋಡಿ, ಅದು ಪಠಾಣ್ ಪಂಗಡಕ್ಕೆ ಸೇರಿದೆ ಅಂತಂದು ಹೇಳ್ತೀವಿ. 1226ರಲ್ಲಿ ಇದು ತಪ್ಪು. ಓಕೆನಾ. ಅದಕ್ಕಾಗಿ ಪಠಾಣ್ ಮನೆತನ ಅಲ್ಲ, ತುರ್ಕ್ ಪಂಗಡದ ಇಲ್ಬರಿ ಬುಡಕಟ್ಟಿಗೆ ಸೇರಿದವನು ಇವನು. 1226ರಲ್ಲಿ ಮಂಗೋಲರ ಚೆಂಗಿಸ್ ಖಾನ್ ಮೊದಲ ಬಾರಿಗೆ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಇವನ ಮೇಲೆ ಅಲ್ಲ, ಬಟ್ ಇವನ ಮೇಲೆ ದಾಳಿ ಮಾಡಬೇಕಂತಂದು ಇರುತ್ತೆ. ಯಾಕಪ್ಪ ಅಂತಂದರೆ, ಯಾರು ಇವನು ಮಧ್ಯ ಏಷ್ಯಾದಿಂದ ಮಾಂಗ್ಬರ್, ಅಂದರೆ ಮಾಂಗ್ಬರ್ ಅಂತಂದು ಇದನ್ನಲ್ಲ, ಮಧ್ಯ ಏಷ್ಯಾದವನು. ಅವನು ಮತ್ತು ಚೆಂಗಿಸ್ ಖಾನ್ ನಡುವೆ ಯುದ್ಧ ನಡೆದಿರುತ್ತೆ. ಬಟ್ ಇವನು ಮಾಂಗ್ಬರ್ ಅಲ್ಲಿಂದ ಓಡಿ ಬಂದು ಭಾರತದಲ್ಲಿ ಯಾರ ಸಹಾಯ, ನಮ್ಮ ಇಲ್ತಮಷ್ನ ಸಹಾಯ ಕೇಳಿ ಇವನ ಆಸ್ಥಾನದಲ್ಲಿ ಇರಲು ಕೇಳ್ಕೊತಾನೆ. ಬಟ್ ಇಲ್ತಮಷ್ ಇದನ್ನು ಅರಿತಿರ್ತಾನೆ. ಯಾರು? ಚೆಂಗಿಸ್ ಖಾನ್ನ ದಾಳಿ, ಅಂದರೆ ಚೆಂಗಿಸ್ ಖಾನ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾನೆ. ಸೊ ಆ ಕಾರಣಕ್ಕಾಗಿ ಇವನು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಸೊ ಆದ ಕಾರಣಕ್ಕಾಗಿ ಇವನಿಗೆ ಇರಲು ಅವಕಾಶ ಮಾಡಿಕೊಡಲ್ಲ. ಆ ಕಾರಣಕ್ಕಾಗಿ ಇವನ ಮೇಲೆ ದಾಳಿನೂ ಮಾಡೋದಿಲ್ಲ. ಯಾರು? ಚೆಂಗಿಸ್ ಖಾನ್. ಅದಕ್ಕಾಗಿ ಭಾರತದ ಮೇಲೆ ಮೊದಲು ದಾಳಿ ಮಾಡ್ತಾನೆ, ಬಟ್ ಇವನ ಮೇಲೆ ದಾಳಿ ಮಾಡಲ್ಲ. ಅದಕ್ಕಾಗಿ ಇವನು ಇಲ್ತಮಷ್ ಸಹಾಯ ನೀಡದೆ ಇದರಿಂದ ದಾಳಿ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಯಾವುದಾದ್ರು ಸರಿ, ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆ ಇದು ಸರಿ. ಮತ್ತು ಮೊದಲ ಬಾರಿಗೆ ಇವನು ಚೆಂಗಿಸ್ ಖಾನ್ ಮೇಲೆ ದಾಳಿ ಮಾಡಿದೆ, ಇದು ರಾಂಗ್. 3ನೇ ತರೈನ್ ಯುದ್ಧ ಇವನ ಮೇಲೆ ನಡೆಯುತ್ತೆ, ಕರೆಕ್ಟ್. ಈತ ಪಠಾಣ ಅಲ್ಲ, ತುರ್ಕ್ ಪಂಗಡಕ್ಕೆ
ಕಾನೂನುಗಳನ್ನು ರೂಪಿಸುವ ಅಂಗ ಯಾವುದು? ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಕಾನೂನುಗಳನ್ನು ರೂಪಿಸುವ ಅಂಗ ಯಾವುದಪ್ಪ ಅಂತಂದರೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕೋದ್ಯಮ. ಇದರಲ್ಲಿ ಕಾನೂನುಗಳನ್ನು ರೂಪಿಸುವ ಅಂಗ ಯಾವುದಪ್ಪ ಅಂದರೆ ಶಾಸಕಾಂಗ. ಓಕೆನಾ? ಶಾಸಕಾಂಗ ಇದು ದೇಶಕ್ಕೆ ಅಥವಾ ರಾಜ್ಯಕ್ಕೆ ಅಗತ್ಯವಿರುವ ಕಾನೂನುಗಳನ್ನು ರಚಿಸುವ ಅಥವಾ ರೂಪಿಸುವ ಪ್ರಮುಖ ಅಂಗವಾಗಿದೆ. ಇದರಲ್ಲಿ ಯಾರ್ಯಾರು ಇರುತ್ತಪ್ಪ ಅಂತಂದರೆ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತಂದು ಕರಿತೀವಿ. ಅದರಲ್ಲಿ ಯಾರು ಇರುತ್ತಪ್ಪ ಅಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ. ಅಂದರೆ ಲೋಕಸಭೆ ಎಲ್ಲ ಸದಸ್ಯರು, ರಾಜ್ಯಸಭೆ ಎಲ್ಲ ಸದಸ್ಯರು ಮತ್ತು ರಾಷ್ಟ್ರಪತಿ ಅಂತಂದು ಕರಿತೀವಿ. ಕಾರ್ಯಾಂಗ ಇದೇನು ಮಾಡುತ್ತಪ್ಪ ಅಂದರೆ ಶಾಸಕಾಂಗ ರೂಪಿಸಿದ ಕಾನೂನುಗಳನ್ನು ಜಾರಿಗೆ ತರುವ ಕೆಲಸನ ಯಾವುದು ಮಾಡುತ್ತೆ? ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಮಾಡುತ್ತೆ. ಇದರಲ್ಲಿ ಯಾರು ಇರುತ್ತಪ್ಪ ಅಂದರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಚಿವ ಸಂಪುಟ ಮತ್ತು ರಾಜ್ಯಪಾಲರು, CM ಮತ್ತು ಸಚಿವರು, ಸರ್ಕಾರಿ ಅಧಿಕಾರಿಗಳು ಅಂದರೆ IPS, IAS, KS ಇವರೆಲ್ಲರೂ ಇದರಲ್ಲಿ ಬರ್ತಾರೆ. ನ್ಯಾಯಾಂಗ ಅಂದರೆ ಜುಡಿಷಿಯರಿ ಇದು ಕಾನೂನುಗಳನ್ನು ರಕ್ಷಿಸುತ್ತದೆ ಮತ್ತು ಅವುಗಳ ಸರಿಯಾದ ಅರ್ಥೈಸುವಿಕೆಯನ್ನು ಇದು ಮಾಡುತ್ತೆ. ಇದರಲ್ಲಿ ಯಾವುದು ಬರುತ್ತಪ್ಪ ಅಂದರೆ ಸುಪ್ರೀಂ ಕೋರ್ಟು, ಹೈಕೋರ್ಟು, ಜಿಲ್ಲಾ ಮತ್ತು ಅಧೀನ ನ್ಯಾಯಾಲಯಗಳು ಮತ್ತು ನ್ಯಾಯಾಧೀಶರು ಇದರೊಳಗೆ ಬರ್ತಾರೆ. ಪತ್ರಿಕೋದ್ಯಮ ಇದೇನಿದೆ ನೋಡಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತಂದು ಕರಿತೀವಿ. ಇದು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತೆ. ಪತ್ರಿಕೋದ್ಯಮ ಅಂತಂದರೆ ಮೀಡಿಯಾ, ನಿಮಗೆ ಆಗಲೇ ಗೊತ್ತಾಗಿರುತ್ತಲ್ಲ, TV, ರೇಡಿಯೋ ಅಥವಾ ನ್ಯೂಸ್ ಪೇಪರ್ ಇವೆಲ್ಲವೂ ಪತ್ರಿಕೋದ್ಯಮದಲ್ಲಿ ಬರ್ತದೆ. ನೆಕ್ಸ್ಟ್, ಒಂದು ಮಸೂದೆ ಆರ್ಥಿಕ ಮಸೂದೆ ಎಂದು ತೀರ್ಮಾನಿಸುವವರು ಯಾರು? ಇದಾಗಲೇ ಕ್ವಶನ್ಸ್ ಆಗಿದ್ದಾವೆ. ಲೋಕಸಭೆ ಸಭಾಪತಿ, ರಾಷ್ಟ್ರಪತಿ, ಹಣಕಾಸು ಸಚಿವರು, ರಾಜ್ಯಸಭಾ ಸಭಾಪತಿ. ಹಣಕಾಸು ಮದುವೆ ಅಥವಾ ಆರ್ಥಿಕ ಮಸೂದೆ ಅಂತಂದು ಹೇಳುವವರು ಮೊದಲನೇದಾಗಿ ಲೋಕಸಭೆ ಸ್ಪೀಕರ್. ಇವರೇ ತೀರ್ಮಾನ ಮಾಡಿತಪ್ಪ ಅಂದರೆ ಅದು ಅಂತಿಮ ತೀರ್ಮಾನ ಅಂತಲೇ ಪರಿಗಣನೆ ಆಗುತ್ತೆ. ಸಂವಿಧಾನದ ವಿಧಿ, ಭಾರತೀಯ ಸಂವಿಧಾನದ ವಿಧಿ ಯಾವುದು? 110 ಸಬ್+3 ಅಂತಂದು ಕರಿತೀವಿ. ಇದರ ಪ್ರಕಾರ ಯಾವುದೇ ಮಸೂದೆಯು ಹಣಕಾಸು ಅಥವಾ ಆರ್ಥಿಕ ಮಸೂದೆಯೇ ಅಥವಾ ಅಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿದರೆ ಅದನ್ನು ತೀರ್ಮಾನ ಮಾಡುವವರು ಯಾರು? ಲೋಕಸಭೆ ಸ್ಪೀಕರ್. ಅವರ ನಿರ್ಧಾರವೇ ಅಂತಿಮ ಆಗುತ್ತೆ. ಈ ವಿಷಯದಲ್ಲಿ ಸ್ಪೀಕರ್ ತೀರ್ಮಾನ ಸಂಸತ್ತು ಅಥವಾ ಯಾವುದೇ ನ್ಯಾಯಾಲಯ ಅಥವಾ ರಾಷ್ಟ್ರಪತಿಯಾಗಿ ಯಾರೇ ಪ್ರಶ್ನೆ ಮಾಡುವಂತೆ ಇಲ್ಲ. ಹಣಕಾಸು ಮಸೂದೆಗಳನ್ನು ಅಂಗೀಕರಿಸಲು ವಿಶೇಷ ನಿಯಮಗಳ ವಿಧಿ ಅಂದರೆ ಹಣದ ಮಸೂದೆಗಳನ್ನು ಅಂಗೀಕರಿಸಲು ವಿಶೇಷ ನಿಯಮಗಳು ಏನಿದೆ ನೋಡಿ, ಅದರ ವಿಧಿ ಯಾವುದಪ್ಪ ಅಂದರೆ 109. ಹಣದ ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಮಸೂದೆಯನ್ನು ಮಂಡಿಸಲು ರಾಷ್ಟ್ರಪತಿಗಳ ಮುಂಚಿತ ಶಿಫಾರಸು ಅಗತ್ಯ ಅಂತಂದು ಕರಿತೀವಿ. ನಾವು ಮೊದಲು ಹಣಕಾಸು ಮಸೂದೆಯನ್ನು ಮಂಡಿಸ್ಬೇಕಂತಂದರೆ ಮೊದಲು ರಾಷ್ಟ್ರಪತಿಗಳ ಶಿಫಾರಸು, ಅದಕ್ಕಿಂತ ಮುಂಚೆನೇ ರಾಷ್ಟ್ರಪತಿಗಳ ಶಿಫಾರಸು ಇರಬೇಕು. ಆಮೇಲೆ ಮೊದಲು ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸ್ಬೇಕು? ಲೋಕಸಭೆಯಲ್ಲೇ ಮಂಡಿಸಬೇಕು, ರಾಜ್ಯಸಭೆಯಲ್ಲಿ ಮಂಡಿಸಲು ಬರೋದಿಲ್ಲ. ಇದು ಲೋಕಸಭೆಯಲ್ಲಿ ಮಂಡಿಸಿದ ಮೇಲೆ ನಂತರ ರಾಜ್ಯಸಭೆಗೆ ಬರುತ್ತಲ್ಲ, ಅದು ರಾಜ್ಯಸಭೆ 14 ದಿನಗಳವರೆಗೆ ವಾಪಸ್ ಕಳಿಸ್ಬೇಕು. ಅಂದರೆ 14 ದಿನಗಳವರೆಗೆ ತಮ್ಮಲ್ಲಿ ಇಟ್ಕೋಬೋದು, ಅದಾದಮೇಲೆ ತಮ್ಮಲ್ಲಿ ಇಟ್ಟುಕೊಳ್ಳುವಂತಿಲ್ಲ, ಅದು ಕಳಿಸ್ಬಿಡ್ಬೇಕು. ಇದು ಸಲಹೆ ನೀಡಬಹುದು. ರಾಜ್ಯಸಭೆಯನ್ನು ನೋಡಿ ಹಣಕಾಸು ಮಸೂದೆಗೆ ಸಲಹೆ ನೀಡಬಹುದು, ಈ ರೀತಿ ಮಾಡಬಹುದು ಅಂತ ಸಲಹೆ ನೀಡಬಹುದು ಹೊರತು ತಿದ್ದುಪಡಿ ಮಾಡುವುದು ಅಥವಾ ಇದನ್ನು ತಿರಸ್ಕರಿಸಲು ಬರೋದಿಲ್ಲ. ಇದು ಹಣಕಾಸು ಮಸೂದೆ ಏನಿದೆ ನೋಡಿ, ಇದು ಮೊದಲು ಲೋಕಸಭೆಯಲ್ಲಿ ಮಂಡನೆಯಾಗಿ ರಾಜ್ಯಸಭೆಯಲ್ಲಿ ಬರುತ್ತೆ. ಅಂದರೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಪಡೆದ ಮೇಲೆ ರಾಜ್ಯಸಭೆ ಆದಮೇಲೆ ಮತ್ತೆ ರಾಷ್ಟ್ರಪತಿ ಅವರ ಹತ್ತಿರ ಹೋಗುತ್ತೆ ನೋಡಿ, ಅಲ್ಲಿ ಇವರು ಇದರ ಮೇಲೆ ವಿಟೋ ಅಧಿಕಾರ ಚಲಾಯಿಸಲು ಬರುತ್ತಾ ಇಲ್ವಪ್ಪ ಅಂತಂತ ಕೇಳಿದರೆ ಬರುತ್ತೆ. ಇದರಲ್ಲಿ ಯಾವುದಪ್ಪ ಅಂದರೆ ಅಬ್ಸಲ್ಯೂಟ್ ವಿಟೋ ಮತ್ತು ಪಾಕೆಟ್ ವಿಟೋನ ಇದರ ಮೇಲೆ ಚಲಾಯಿಸ್ಬೋದು. ಬಟ್ ಇವರು ಚಲಾಯಿಸಲ್ಲ. ಯಾಕಪ್ಪ ಅಂತಂದರೆ ಇವರ ಪೂರ್ವಾನುಮತಿ ಮೇರೆಗೆ ಇದನ್ನು ಮಂಡಿಸಿರ್ತಾರೆ ಮೊದಲನೇದಾಗಿ ಹಣಕಾಸು ಮಸೂದೆ. ಆ ಕಾರಣಕ್ಕಾಗಿ ಪಾಕೆಟ್ ವಿಟೋ ಮತ್ತು ಅಬ್ಸಲ್ಯೂಟ್ ವಿಟೋ ಇದನ್ನು ತಿರಸ್ಕರಿಸಲು ಅಥವಾ ತಮ್ಮಲ್ಲಿ ಇಟ್ಟುಕೊಳ್ಳಲು ಬಂದ್ರೂ ಅವರು ಇಟ್ಕೊಳ್ಳೋದಿಲ್ಲ. ಬಟ್ ಸಸ್ಪೆನ್ಸಿವ್ ವಿಟೋ ಅಂತಂದರೆ ಏನಂತ ಕರಿತೀವಿ, ಇದನ್ನು ಹಣಕಾಸು ಮಸೂದೆಯನ್ನು ಮತ್ತೆ ತಿದ್ದುಪಡಿ ಮಾಡಿ ಅಂತಂದು ವಾಪಸ್ ಕಳಿಸಲು ಬರೋದಿಲ್ಲ. ಸಸ್ಪೆನ್ಸಿವ್ ವಿಟೋ ಏನಿದ್ರೆ ಅದನ್ನು ಚಲಾಯಿಸಲು ಬರೋದಿಲ್ಲ. ಬಟ್ ಅಬ್ಸಲ್ಯೂಟ್ ವಿಟೋ ಮತ್ತು ಯಾವುದು ಪಾಕೆಟ್ ವಿಟೋನ ಚಲಾಯಿಸ್ಬೋದು. ಬಟ್ ಸಂವಿಧಾನ ತಿದ್ದುಪಡಿ ಮಸೂದೆ ಏನಿದೆ ನೋಡಿ, ಅದರ ಮೇಲೆ ಯಾವುದೇ ವಿಟೋ ಅಧಿಕಾರವನ್ನು ರಾಷ್ಟ್ರಪತಿಗಳು ಚಲಾಯಿಸಲು ಬರುವುದಿಲ್ಲ. ಅದಕ್ಕೆ ಕಂಪಲ್ಸರಿ ಸೈನ್ ಮಾಡಿ ಕಳಿಸ್ಬೇಕು ಅವರು. ಇದು ಕೊನೆಯ ಕ್ವಶನ್ ಆಗಿರುತ್ತೆ. ಹಲ್ಲುಗಳು ಗಟ್ಟಿ ಇರಲು ಕಾರಣ.
ಹಲ್ಲುಗಳು ಗಟ್ಟಿ ಇರೋ ಕಾರಣ ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ ಅಥವಾ ಕ್ಯಾಲ್ಸಿಯಂ ಫಾಸ್ಫೇಟ, ಸೋಡಿಯಂ ಕಾರ್ಬೋನೇಟ, ಪೊಟ್ಯಾಷಿಯಂ ನೈಟ್ರೇಟ. ಇದನ್ನು ಯಾಕೆ ಹಾಕಿದೆ ಅಂತಂದರೆ ಹಲ್ಲುಗಳು ಗಟ್ಟಿ ಇರಲು ಕಾರಣ ಬೇರೆ, ಹಲ್ಲುಗಳು ಬಿಳಿ ಇರಲು ಕಾರಣ ಬೇರೆ. ಸೊ ಆ ಕಾರಣಕ್ಕಾಗಿ ಹಾಕಿದ್ದೀನಿ. ಇದನ್ನು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.